ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಅಧಿಕ ಮಾಸ ಶಬ್ದ ಕೇಳಲಿಕ್ಕೆ ಬಹಳ ಆನಂದ ಆಗುತ್ತೆ. ಯಾಕೆ? ಈ ಮಾಸದಲ್ಲಿ ನೀವು ಏನು ಮಾಡಿದರೂ ಅಧಿಕ. ಯಾಕೆ ಇಷ್ಟೊಂದು ಮಹತ್ವ ಈ ಅಧಿಕ ಮಾಸಕ್ಕಿದೆ ಅಂದರೆ, ಹಿಂದೆ ಭಗವಂತ ದೇವತೆಗಳನ್ನೆಲ್ಲ ಸಭೆಗೆ ಕರೆದು, ನೋಡಿ ಮನುಷ್ಯರಿಗೆ ನೀವೆಲ್ಲ ಅನುಕೂಲ ಮಾಡಿಕೊಡ್ಬೇಕು, ಒಂದೊಂದು ತಿಂಗಳು ಒಬ್ಬೊಬ್ಬರಿಗೆ ಹಂಚ್ತೀನಿ ಅಂತ ಹಂಚ್ತಾ ಬಂದ. ಈ ಅಧಿಕ ಮಾಸ ಎಕ್ಸ್ಟ್ರಾ ಬಂದ್ಬಿಡ್ತು. ಯಾಕೆ? 33 ತಿಂಗಳಿಗೆ ಒಮ್ಮೆ ಈ ಅಧಿಕ ಮಾಸ ಬರೋದು. ಅದಕ್ಕೆ 33 ಅನ್ನೋದು ತುಂಬ ವಿಶೇಷ ಈ ಅಧಿಕ ಮಾಸದಲ್ಲಿ. ಸರಿ, ಈ ಮಾಸ ಬಂದಾಗ ಯಾರು ಕೊಡಬೇಕು ಅಂತ ಭಗವಂತ ಯೋಚನೆ ಮಾಡಿದ. ಸೂರ್ಯನನ್ನು ಕರೆದು, ನೋಡು ನಿನ್ನ ಜವಾಬ್ದಾರಿ ಇದು, ಈ ಮಾಸದಲ್ಲಿ ನೀನು ತಗೋ ಎಲ್ಲ ಜವಾಬ್ದಾರಿಯನ್ನು. ಸೂರ್ಯ ಅಂತ ಅಲ್ಲ, ಇದು ಮಲಮಾಸ, ಇಲ್ಲಿ ಯಾವ ಉಪನಯನ ಇಲ್ಲ, ಏನೂ ಇಲ್ಲ, ಮಾಡೋ ಹಾಗಿಲ್ಲ, ಶುಭ ಕಾರ್ಯ. ಮತ್ತೇನು ಮಾಡೋದು ನಾನು ತಗೊಂಡು? ಅದಕ್ಕೆ ದೇವರಂದ, ಯೋಚಿಸ್ಬೇಡ, ಈ ಮಾಸ ಎಷ್ಟು ಶ್ರೇಷ್ಠ ಅಂದರೆ, ಬೇರೆ ಮಾಸದಲ್ಲಿ ನೀವೇನು ಮಾಡಿದ್ರು ಏನು ಪುಣ್ಯ ಸಿಗತ್ತೆ, ಅದಕ್ಕಿಂತ ಅನಂತ ಪಟ್ಟು ಪುಣ್ಯ ಬರೋ ಹಾಗೆ ನಾನು ಮಾಡ್ತೀನಿ ವ್ಯವಸ್ಥೆ ಅಂತ ಬಂದ. ಅಂದರೆ ಸ್ವಯಂ ಈ ಮಾಸಕ್ಕೇನೆ ಇನ್ನೊಂದು ಹೆಸರೇನು? ಪುರುಷೋತ್ತಮ ಮಾಸ. ದೇವರೇ ಫಲ ಕೊಡ್ತಾನೆ. ಈ ಪುರುಷೋತ್ತಮನ ಆರಾಧನೆಯನ್ನು ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕು. ಎಲ್ಲ ಅಧಿಕಸ್ಯ ಅಧಿಕಂ ಫಲ, ಹೆಚ್ಚೆಚ್ಚು ಮಾಡಿದಷ್ಟು ಹೆಚ್ಚೆಚ್ಚು ಫಲ ಈ ಅಧಿಕ ಮಾಸದಲ್ಲಿ ಸಿಗುತ್ತೆ. ಇಂತಹ ವಿಶಿಷ್ಟವಾದ ಪರ್ವಕಾಲ ಮೇ 17ನೇ ತಾರೀಕಿನಿಂದ ಆರಂಭಿಸಿ ಜೂನ್ 15ನೇ ತಾರೀಕಿನವರೆಗೆ ಇದೆ. ಇದಕ್ಕೆ ಇನ್ನೊಂದು ಹೆಸರು ಇದೆ, ಮಲ ಮಾಸ ಅಂತ. ಅಂದರೆ ನಮ್ಮ ಎಲ್ಲ ಮಲ ಅಂದರೆ ಕಶ್ಮಲಗಳು, ಎಂಥ ಪಾಪನೇ ಆಗಿರಲಿ, ಎಂಥ ಕೆಟ್ಟ ಕರ್ಮ, ಅದರಿಂದ ಏನೇನು ಅನುಭವಿಸಬೇಕಾಗಿದೆಯೋ ಎಲ್ಲವನ್ನು ಪರಿಹರಿಸುವ ಮಾಸ. ಅದಕ್ಕೆ ಮಲ ಪರಿಹರಿಸುವ ಮಾಸ ಮಲ ಮಾಸ ಅಂತ ದೇವರು ಎಷ್ಟು ಅನುಗ್ರಹ ಮಾಡಿದ್ದಾನೆ. ಇದೊಂದು ಆಪರ್ಚುನಿಟಿ ನಮಗೆ. ಗ್ರಹಣ ಯಾವಾಗಲೂ ಇರಲ್ಲ, ವರ್ಷಗ್ರಹಣ ಬರಲೇಬೇಕು ಅಂತಿಲ್ಲ, ಯಾವಾಗಲೂ ಒಮ್ಮೆ ಸಿಗತ್ತೆ. ಸಿಗೋದು ಎಷ್ಟು ನಿಮಿಷನೋ ಅದು ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಗಂಟೆ ಸಿಕ್ಕಿದ್ರೆ ಸಾಧನೆ ಆಗುತ್ತೆ. ಅಧಿಕ ಮಾಸನೂ ಹಾಗೆ, ಗ್ರಹಣದಷ್ಟು ಅತ್ಯಂತ ಪವಿತ್ರ ಕಾಲ. ಆದರೆ 1 ತಿಂಗಳುಗಳ ಕಾಲ ವಿಶೇಷವಾಗಿ ನಮಗೆ ಮಾಸ ಸಿಗುತ್ತೆ. ಹಾಗಾಗಿ ತಪ್ಪದೆ ಪ್ರತಿನಿತ್ಯ ಒಂದೊಂದು ಕ್ಷಣ ಮಾಡುವಂಥ ಪುಣ್ಯ ಕೆಲಸಕ್ಕೂ, ಅದು ಈ ಕಲಿಯುಗದಲ್ಲಿ ಮಾಡೋದಕ್ಕೂ ತುಂಬ ವಿಶೇಷ ಇದೆ. ಇನ್ನು ಮುಖ್ಯ ವಿಚಾರ ಏನು ಅಂದರೆ, ನೀವೆಲ್ಲ ತಿಳ್ಕೊಳ್ಳೇಬೇಕು. ಏನು? ಅಧಿಕ ಮಾಸದ ಮಹಿಮೆ. ಅಧಿಕ ಮಾಸ ಯಾಕೆ ಇಷ್ಟೊಂದು ಪವರ್ಫುಲ್ ಆಗಿದೆ ಅದನ್ನು ತಿಳ್ಕೊಳ್ಬೇಕು. ಶಾಸ್ತ್ರ ಹೇಳುತ್ತೆ ಅಧಿಕ ಮಾಸ ಹೇಗೆ ಅಂದರೆ, ಗ್ರಹಗಳಲ್ಲಿ ಯಾರು ಶ್ರೇಷ್ಠ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಸೂರ್ಯ, ಎಂಥ ಪ್ರಕಾಶ. ಇನ್ನು ಪರ್ವತದಲ್ಲಿ ಯಾವ್ದು ಶ್ರೇಷ್ಠ? ಇವು ಮೇರು ಪರ್ವತ, ಅದು ಎಷ್ಟು ದೊಡ್ಡದು ಯಾರಿಗೂ ಗೊತ್ತಿಲ್ಲ, ಅಷ್ಟು ದೊಡ್ಡದು. ಹಾಗೆ ಮಾಸದಲ್ಲಿ ಯಾವ್ದು ಶ್ರೇಷ್ಠ? ಅಧಿಕ ಮಾಸ ಅಂತ ಹೇಳ್ತಾರೆ. ಅಷ್ಟೇ ಯಾಕೆ, ಅಧಿಕ ಮಾಸದಲ್ಲಿ ನೀವು ಪ್ರತಿನಿತ್ಯ ಮಾಡೋ ಪುಣ್ಯ ಕೆಲಸ, ಅದಕ್ಕೇನು ಫಲ? ನಿಮ್ಮ ಪಾಪಗಳೆಲ್ಲ ಸುಟ್ಟು ಬೂದಿ ಆಗುತ್ತೆ, ಒಂದು ಫಲ. ಅಷ್ಟೇ ಅಲ್ಲ, ನಿಮ್ಮ ಅಷ್ಟು ಕುಲ ಉದ್ಧಾರ ಆಗುತ್ತೆ. ಸ್ವಯಂ ನೀವು ಯಾರು ಒಳ್ಳೆ ಕೆಲಸ ಮಾಡ್ತೀರಿ, ನೀವು ವಿಶ್ವಲೋಕಕ್ಕೆ ಹೋಗ್ತೀರಿ. ಜೊತೆಗೆ ಅಧಿಕ ಮಾಸದಲ್ಲಿ ಯಾರು ಒಳ್ಳೆ ಕೆಲಸವನ್ನು ಮಾಡ್ತಾರೋ ಅವರ ದೇಹದಲ್ಲಿ ದೇವತೆಗಳು ಬಂದು ಸನ್ನಿಧಾನ ಇಡ್ತಾರಂತೆ. ಅಷ್ಟು ಅವ್ನು ಮುಟ್ರೆ ನಾವು ಪಾವಿತ್ರ್ಯವನ್ನು ಪಡಿತೀವಂತೆ, ಅಂಥವ್ರಾಗ್ತಾರೆ ಅಧಿಕ ಮಾಸದಲ್ಲಿ ನಿತ್ಯ ಕರ್ಮಾನುಷ್ಠಾನ ಮಾಡೋರು. ಅಷ್ಟೇ ಅಲ್ಲ, ಕೆಟ್ಟ ಕನಸು ಬರುತ್ತೆ, ನನಗೆ ಬಡತನ ಇದೆ, ಅಯ್ಯೋ ಇಷ್ಟೊಂದು ಪಾಪ ಕರ್ಮ ಮಾಡಿಬಿಡಿದ್ದೀನಿ, ಯೋಚನೆ ಮಾಡಲೇಬೇಡಿ. ಅಧಿಕ ಮಾಸದಲ್ಲಿ ಒಳ್ಳೆ ಕೆಲಸ ಮಾಡಿ, ಎಲ್ಲ ಪರಿಹಾರ ಆಗುತ್ತೆ. ಆದರೆ ಒಂದು ಮಾತು ಎಚ್ಚರದಲ್ಲಿರಲಿ, ಏನಂದರೆ, ಈ ಮಾತನ್ನು ನೆನ್ಪಿಟ್ಕೊಳ್ಳಿ, ಏನೇ ಕೆಲಸವನ್ನು ಮಾಡಿ ಅದೆಲ್ಲ ಕೊನೆಗೆ ಶ್ರೀಕೃಷ್ಣಾರ್ಪಣಮಸ್ತು ಅನ್ನೋ ಒಂದು ಭಾವ ಚೆನ್ನಾಗಿರ್ಬೇಕು. ಹರಿಪ್ರೀತಿಗಾಗಿ ಕೆಲಸ ಅಂತ ಅಂದ್ಕೊಳ್ಳಿ, ಇಂದ್ರಾದಿ ದೇವತೆಗಳೇ ಸಾಲ್ಸ ನಿಮ್ಮ ಮನೆ ಮುಂದೆ ನಿಂತು ಬಿಡ್ತಾರಂತೆ. ಇವ್ನು ಯಾವ ವಿಘ್ನ ಆದರೂ ನಾವು ಕಳಿತೀವಿ, ಇವ್ನು ಸತ್ಕರ್ಮ ಮಾಡ್ತಾ ಇದ್ದಾನೆ, ಪೂರ್ತಿ ಆಗಬೇಕು ಅಂತ ಅವರೇ ನಮ್ಮನ್ನು ಕಾಪಾಡ್ತಾರೆ, ದಿಕ್ಪಾಲಕರೆಲ್ಲ. ಇದು ಮುಖ್ಯವಾಗಿ ಅಧಿಕ ಮಾಸದಲ್ಲಿ ನೆನಪಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಇದನ್ನು ಕೇಳಿದ್ರೆ ನೀವು ಖಂಡಿತ ಬಿಡೋದೇ ಇಲ್ಲ, ಅಧಿಕ ಮಾಸ ಆಚರಣೆಯನ್ನು ಮಾಡೇ ಮಾಡ್ತೀನಿ. ಯಾಕೆ ಅಂದರೆ, ಅಧಿಕ ಮಾಸವನ್ನು ಯಾರು ಮನೆಗಳಲ್ಲಿ ಅನುಷ್ಠಾನ ಮಾಡ್ತಾರೋ, ಒಳ್ಳೆ ಕೆಲಸ ಮಾಡ್ತಾರೋ ಆ ಮಾಸದಲ್ಲಿ, ಆಗ ನಿಮ್ಮ ಮನೆಯಲ್ಲಿ ಭೂತ ಪ್ರೇತ ಪಿಶಾಚಿ ಯಾವ ಪೀಡೆನೂ ಆಗಲ್ಲ,
ಎಲ್ಲ ಪೀಡೆಗಳು ಹೊರಗೋಗುತ್ತೆ. ಹಾಗಾಗಿ ಅಧಿಕ ಮಾಸ ತಪ್ಪದೇ ಆಚರಿಸಿ. ಅಷ್ಟೇ ಯಾಕೆ, ಎಷ್ಟು ಶಾಸ್ತ್ರ ಹೇಳ್ತಾ ಇದೆ ಅಂದರೆ, ನಿಮಗೆ ದುಡ್ಡಿನ ಕೊರತೆ ಇದೆಯಾ, ನಿಮಗೆ ಮನೆಯಲ್ಲಿ ತಿನ್ನಲಿಕ್ಕೆ ಇಲ್ವಾ, ಕಷ್ಟ ಆಗ್ತಾ ಇದೆಯಾ, ಧಾನ್ಯಗಳ ಕೊರತೆ ಇದೆಯಾ, ನಿಮಗೆ ಪುತ್ರ ಪೌತ್ರ ಇನ್ನೂ ಆಗಿಲ್ವಾ, ಖಂಡಿತ ಆಗುತ್ತೆ ಇವೆಲ್ಲ. ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ನೀವೇನು ಒಳ್ಳೆ ಕೆಲಸ ಮಾಡ್ತೀರಿ ಎಲ್ಲ ಫಲ ಸಿಗತ್ತೆ. ಇನ್ನು ದಂಪತಿಗಳು, ಯಾರಿಗೆ ಮಕ್ಕಳಾಗಿಲ್ಲ, ಪಡಿಬೇಕು ಅಂತ ಅಪೇಕ್ಷೆ ಇದೆ ತುಂಬ, ಅಂಥವರು ವಿಶೇಷವಾಗಿ ಅಧಿಕ ಮಾಸದಲ್ಲಿ ದಾನ ಧರ್ಮ ನಿತ್ಯಾನುಷ್ಠಾನ ಎಲ್ಲ ಮಾಡಿ ಖಂಡಿತ ಬೇಗ ಪುರುಷೋತ್ತಮನ ಅನುಗ್ರಹ ಆಗಿ ನಿಮಗೆ ಮಕ್ಕಳಾಗುತ್ತೆ. ಹಾಗಾಗಿ ತಪ್ಪದೆ ದಂಪತಿಗಳ ಅನುಷ್ಠಾನ ಮಾಡಬೇಕು. ಜೊತೆಗೆ ಕೆಲವರಿಗೆ ವೈಧವ್ಯ ಯೋಗ ಅಂತ ಇರುತ್ತೆ ಜಾತಕದಲ್ಲಿ, ಗಂಡರನ್ನು ಕಳ್ಕೊಳ್ಳುವಂಥ ಯೋಗ, ಆದರೆ ಅದೆಲ್ಲ ದೂರ ಆಗುತ್ತೆ. ತಪ್ಪದೆ ಸುಮಂಗಲಿಯರು ಚೆನ್ನಾಗಿ ಅನುಷ್ಠಾನವನ್ನು ಮಾಡಿ. ಇನ್ನು ಮನೆ ನಮ್ಮಿಂದ ದೂರ ಹೋಗ್ತಾ ಇದೆ ಅಂದರೆ ಆಸ್ತಿ ನಾವು ಕಳ್ಕೊಳ್ಳುವಂಥ ಸಂದರ್ಭ, ಆದರೆ ಅದಾಗಲ್ಲ. ಯಾಕೆ, ಅಧಿಕ ಮಾಸದಲ್ಲಿ ನೀವು ಅದನ್ನು ಮಾಡಿ ಖಂಡಿತ ಮತ್ತೆ ನಿಮಗೆ ಆ ಆಸ್ತಿ ಮನೆ ಎಲ್ಲ ಲಾಭ ಆಗುತ್ತೆ. ಜೊತೆಗೆ ಈಗ ಮದುವೆ ಆಗಿಲ್ಲ, ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ, ಸುಮಾರು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ, ಅಥವಾ ಒಳ್ಳೆ ಹುಡುಗ ಸಿಗ್ತಾ ಇಲ್ಲ, ಎರಡೂ ಕಡೆ ಸಮಸ್ಯೆಗಳಿದ್ದರೆ ಅಧಿಕ ಮಾಸದಲ್ಲಿ ನೀವು ಮಾಡೋ ಸತ್ಕರ್ಮದಿಂದ ಖಂಡಿತ ಮುಂದೆ ಒಳ್ಳೆಯದಾಗುತ್ತೆ. ಹಾಗಾಗಿ ಮದುವೆ ಭಾಗ್ಯ ಸಿಗತ್ತೆ. ಇನ್ನು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಕಷ್ಟಪಡ್ತಾ ಇರ್ತಾರೆ, ಓದ್ತಾ ಇದ್ರು, ಏನು ಮಾಡಿದ್ರು ತಲೆಯಾಗಿ ಹೋಗ್ತಾನೆ ಇಲ್ಲ. ಆದರೆ ಅಧಿಕ ಮಾಸದಲ್ಲಿ ಅವ್ರ ಕೈಲಿ ವಿಶೇಷವಾಗಿ ದಾನವನ್ನು ಕೊಡಿಸಿ, ಆಗ ವಿಶೇಷವಾಗಿ ವಿದ್ಯಾರ್ಥಿಗಳು ಮುಂದೆ ಚೆನ್ನಾಗಿ ಓದುವಂತೆ ಭಗವಂತ ಅನುಗ್ರಹಿಸ್ತಾನೆ. ಇನ್ನಿಷ್ಟೇ ಯಾಕೆ, ನಮಗೆಲ್ಲ ಏನು ಬೇಕು, ಮೋಕ್ಷ ಬೇಕು. ಆ ಮೋಕ್ಷವನ್ನು ದೇವರು ಈ ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಒಳ್ಳೆಯ ಕೆಲಸವನ್ನು ಮಾಡಿದವ್ರಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಮುಂದೆ ಮೋಕ್ಷ ಸಿಗೋ ಥರನೂ ಮಾಡ್ತಾರೆ. ಇಷ್ಟೆಲ್ಲ ಅಧಿಕ ಮಾಸದ ಮಹಿಮೆಯನ್ನು ನಾವು ನೋಡ್ಬೋದು. ಆದ್ದರಿಂದಲೇ ತಪ್ಪದೆ ಪ್ರತಿನಿತ್ಯ ಸಂಧ್ಯಾವಂದನೆ, ಬ್ರಹ್ಮಯಜ್ಞ ಅಂದರೆ ತರ್ಪಣ, ಇವನ್ನೆಲ್ಲ ಮಾಡಿ. ಅಷ್ಟೇ ಯಾಕೆ, ಶ್ರಾದ್ದ ಏನಾರಿದ್ರೆ ಅಂಥ ಶ್ರಾದ್ದ ಕರ್ಮವನ್ನು ಅಧಿಕ ಮಾಸದಲ್ಲಿ ತಪ್ಪದೇ ಮಾಡಬೇಕು. ಇದೆಲ್ಲ ಮಾಡಿದರೆ ಏನು, ನಿಮ್ಮ ಎಲ್ಲ ಬ್ರಹ್ಮಹತ್ಯೆಯಿಂದ ಹಿಡಿದು ಏನೇನು ಪಾಪಗಳಿದೆಯೋ ಗೊತ್ತಿಲ್ಲದೇನೋ ಗೊತ್ತೋ ಏನೇನು ಪಾಪಗಳು ನಡೆದು ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ. ಈ ಅಧಿಕ ಮಾಸದಲ್ಲಿ ಕೆಲವುದನ್ನು ಮಾಡಲೇಬಾರ್ದು, ಅದು ತುಂಬ ನಿಷಿದ್ಧ. ಅದು ಯಾವುದು ಅನ್ನೋದನ್ನು ಅಷ್ಟೇ ಗಮನಿಸ್ಬೇಕು. ಯಾಕೆಂದರೆ ಎಷ್ಟು ಪುಣ್ಯ ಅಧಿಕ ಆಗುತ್ತೋ ಇಂಥ ತಪ್ಪನ್ನು ಮಾಡಿದರೆ ಪಾಪನೂ ಅಧಿಕ ಆಗುತ್ತೆ. ಹಾಗಾಗಿ ಇದರ ಬಗ್ಗೆನೂ ಎಚ್ಚರ ಇರಬೇಕು. ಹಾಗಾದ್ರೆ ಏನೇನು ಮಾಡಬಾರ್ದು ಅಂದರೆ, ನೀವು ಹೊಸದಾಗಿ ಮನೆಯನ್ನು ಕಟ್ಟಿಸ್ತೀರಾ ಮಾಡಬೇಡಿ. ಆದರೆ ಈಗಾಗಲೇ ಮನೆ ಹಿಂದೆ ಕಟ್ಟಿಸಿದ್ರಿ, ಮುಂದುವರಿತಾ ಇತ್ತು, ಅದು ಮುಂದುವರಿಸಿ, ತೊಂದರೆ ಇಲ್ಲ. ಹೊಸತನ ಅನ್ನೋದಿರ್ಬೇಕು. ಕಟ್ಟಿಸ್ತಾ ಇದ್ದರೆ ಅದನ್ನು ಮುಂದುವರಿಸ್ತಾ ಹೋಗ್ಬೋದು. ಆದರೆ ಹೊಸದಾಗಿ ಈಗ ಮೇ 17ನೇ ತಾರೀಕು ನಾನು ಹೊಸದಾಗಿ ಮನೆ ಕಟ್ಟಿಸ್ಲಿಕ್ಕೆ ಶುರು ಮಾಡ್ತೀನಿ ಅಂದರೆ ಅದನ್ನು ಮಾಡಬೇಡಿ. ಆ 1 ತಿಂಗಳು ಬಿಟ್ಟು ನಂತರ ಕಟ್ಟಿಸ್ಲಿಕ್ಕೆ ಶುರು ಮಾಡಿ. ಅದರಿಂದ ನಿಷಿದ್ಧ ಕಾರ್ಯ ಮೊದಲನೇದಾಯ್ತು. ಜೊತೆಗೆ ಹಲವರು ಉಪನಯನ ಮಹೋತ್ಸವ ಇಟ್ಕೊಳ್ತಾರೆ, ಇಟ್ಕೊಳ್ಬೇಡಿ. ಮದುವೆ ಇಲ್ಲ, ಮಾಡಬೇಡಿ. ಜೊತೆಗೆ ಮಗು ಆಗಿರೋರು ಪ್ರಪ್ರಥಮ ಬಾರಿಗೆ ಮನೆಯಿಂದ ಹೊರಗಡೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಅದು ಈ ಅಧಿಕ ಮಾಸದ ದಿವಸಗಳಾಗಿರ್ಬಾರ್ದು, ಅದು ಮುಗಿದ ಮೇಲೆ ಅಥವಾ ಅದರ ಮುಂಚೆ. ಆದ್ದರಿಂದ ಇದೊಂದು ಎಚ್ಚರ ಇರಲಿ. ಇನ್ನು ವಿಶೇಷವಾಗಿ ಯಾವುದಾರೊಂದು ದೊಡ್ಡ ವ್ರತವನ್ನು ಆಚರಿಸಬೇಕು ಅಂತ ಈ ಅಧಿಕ ಮಾಸದಲ್ಲಿ ಶುರು ಮಾಡಬೇಡಿ. ಇದರಲ್ಲಿ ಮಾಡ್ಲಿಕ್ಕೆ ತುಂಬ ಇದೆ, ಅದೇನು ಅಂತ ಮುಂದಕ್ಕೆ ನೋಡ್ತೀವಿ. ಅದನ್ನೆಲ್ಲ ವಿಶೇಷವಾಗಿ ಮಾಡಬೇಕು. ಜೊತೆಗೆ ಗೃಹ ಪ್ರವೇಶ ನಿಷಿದ್ಧ, ಅದನ್ನು ಮುಂದಿನ ತಿಂಗಳಿನಲ್ಲಿ ಅಂದರೆ ಈ ಅಧಿಕ ಮಾಸ ಕಳೆದ ಮೇಲೆ ಇಟ್ಕೊಳ್ಳಿ, ಅದಕ್ಕಿಂತ ಮುಂಚೆ ಇಟ್ಕೊಳ್ಳಿ. ಇನ್ನು ವಿಶೇಷ ತೀರ್ಥ ಸ್ನಾನಗಳು ಅಂತ ತೀರ್ಥಯಾತ್ರೆ ಮಾಡೋದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಕರ್ಮ ಹೋಮಗಳನ್ನು ಮಾಡಿಸೋದು ಅದು ಯಾವುದು ಬೇಡ. ಯಾಕಂದರೆ ಈ ಮಾಸದಲ್ಲಿ ಮಾಡೋದೇ ಬೇಕಾದಷ್ಟಿದೆ, ಅದನ್ನು ಮಾಡಬೇಕು. ಇದೆಲ್ಲ ನಿಷಿದ್ಧ, ಇದನ್ನು ಮಾಡೋ ಹಾಗಿಲ್ಲ. ಜೊತೆಗೆ ಕ್ಷೌರ ಕರ್ಮ ಕಟಿಂಗ್ ಮಾಡಿಸ್ಕೊಳ್ಳೋ ಹಾಗಿಲ್ಲ ಈ ತಿಂಗಳಿನಲ್ಲಿ. ಇದೆಲ್ಲ ನಾವು ನೋಡಿದ್ದು ಯಾವುದನ್ನು ಮಾಡಬಾರ್ದು ಅಂತ. ಯಾಕಂದ್ರೆ ಯಾವುದನ್ನು ಮಾಡಿದರೆ ದೇವರಿಗೆ ತುಂಬ ಪ್ರೀತಿ ಆಗುತ್ತೆ. ಅದನ್ನು ಈಗ ನೋಡೋಣ. ನಮ್ಗೆ ಅಧಿಕ ಮಾಸ ಅಂದರೆ ಅಪೂಪದಾನ ಚೆನ್ನಾಗಿ ನೆನಪಾಗುತ್ತೆ. ಅಪೂಪ, ಅತಿರಸ ಅಂತ ಇನ್ನೊಂದು ಶಬ್ದದಿಂದ ಕರಿತೀವಿ. ಇದನ್ನು ಎಷ್ಟು ದಾನ ಕೊಡಬೇಕು? 33 ದಾನವನ್ನು ಕೊಡಬೇಕು. ಯಾರಿಗೆ ಕೊಡಬೇಕು? ಒಬ್ಬ ದಂಪತಿಗಳನ್ನು ಕರೆದು ಅವರಿಗೆ 33 ಅಪೂಪಗಳನ್ನು ದಾನವಾಗಿ ಕೊಡಬೇಕು. ಇಲ್ಲ ನಮ್ಮ ಕೈಲಿ ಪ್ರತಿನಿತ್ಯ ಹೀಗೆ ಒಬ್ಬೊಬ್ಬ ದಂಪತಿಗಳನ್ನು ಕರೆದು ಅವರಿಗೆ 33 ಈ ಅಪೂಪಗಳನ್ನು ದಾನ ಮಾಡಲಿಕ್ಕೆ ಕಷ್ಟ ಅಂದರೆ ಒಂದು ದಿವಸನಾದರೂ ಒಳ್ಳೆಯ ದಿವಸ ನೋಡಿ ಆ ದಿವಸ ಮಾತ್ರ ಅನುಷ್ಠಾನ ಮಾಡಿದರೂ ಸರಿ. ಅಂತೂ ಒಂದು ದಿವಸ ಮಾಡಲೇಬೇಕು.
ಈ ಅಧಿಕ ಮಾಸದಲ್ಲಿ ನೀವು ದಾನ ಮಾಡಬೇಕಾದ್ರೆ ಮುಂಚೆ ದೇವರಿಗೆ ಸಮರ್ಪಣೆ ಮಾಡಿರಬೇಕು. ಅದಕ್ಕೆ ಒಂದಿಷ್ಟು ಕ್ರಮ ಇದೆ. ಅದೆಲ್ಲವನ್ನ ಪ್ರತಿಯೊಂದು ವಿವರವಾಗಿ ನಾನು ಅರ್ಥ ಸಮೇತ ತಿಳಿಸ್ತೇನೆ. ಆದರೆ ಒಂದನ್ನ ಗಮನದಲ್ಲಿಡಿ, ಈ ಅಪೂಪ ದಾನ ಮಾಡಬೇಕಾದ್ರೆ ಸಂಕಲ್ಪ ಮಂತ್ರ ಇದೆ, ದಾನ ಕೊಡ್ಬೇಕಾದ್ರೆ ಕೆಲವು ಮಂತ್ರ ಹೇಳ್ಕೊಳ್ಳಿಕ್ಕಿದೆ, ಮತ್ತೆ ಅಲ್ಲಿ ಅನುಸಂಧಾನ ಮಾಡಬೇಕು. ಪ್ರತಿಯೊಂದು ಅಪೂಪದಲ್ಲಿ ಯಾವ ಯಾವ ದೇವರ ರೂಪ ಇದೆ ಅನ್ಲಿಕ್ಕೆ ಮಂತ್ರಗಳಿದೆ. ಕೊನೆಗೆ ಕೃಷ್ಣಾರ್ಪಣೆ ಹೇಳಲಿಕ್ಕೆ ಮಂತ್ರ ಇದೆ. ಈ ಎಲ್ಲ ಮಂತ್ರಗಳು ಈ ವಿಡಿಯೋದ ಕೊನೆಗೆ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಅದನ್ನ ಅವಶ್ಯವಾಗಿ ನೋಡಿ. ಈಗ ಅದರ ವಿಧಿವಿಧಾನಗಳೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ದೇವರ ಪೂಜೆ ಎಲ್ಲ ಮಾಡಾದ ಮೇಲೆ ಅಲ್ಲಿ ಮಧ್ಯದಲ್ಲಿ ನೈವೇದ್ಯ ಏನಿದೆ, ಆ ನೈವೇದ್ಯ ಕಾಲದಲ್ಲೇ ಈ ಅಪೂಪದ ಸಮರ್ಪಣೆ. ಅದು ಕಂಚಿನ ಪಾತ್ರೆಯ ಸಮೇತವಾಗಿ ನೀವು ಮುಂದೆ ದಾನ ಕೊಡೋರಿರ್ತೀರಿ. ಆಗ ಕಂಚಿನ ಪಾತ್ರೆನೂ ಇರಬೇಕು, ಆ ಕಡೆ ಅಪೂಪಗಳನ್ನು ಇಟ್ಕೊಂಡಿರ್ತೀರಿ 33. ಈ ಅಪೂಪದ ಮೇಲೆ ಮುಚ್ಚಿರಬೇಕು, ಅದು ಓಪನ್ ಆಗಿರಬಾರ್ದು. ಮುಚ್ಚಿರ್ಲಿಕ್ಕೆ ಎಲೆಗಳನ್ನು ಬಳಸ್ಕೊಳ್ಬಹುದು, ತಟ್ಟೆಗಳನ್ನು ಬಳಸ್ಕೊಳ್ಬಹುದು. ಅದರಿಂದ ಮುಚ್ಚಿ ಜೊತೆಗೆ 2 ಯಜ್ಞೋಪವೀತ ಅಂದರೆ ಜನಿವಾರ ಇಟ್ಟು ದೇವರಿಗೆ ಸಮರ್ಪಣೆ ಮಾಡಬೇಕು. ಅದರ ಜೊತೆಗೆ ಗಂಧ, ಪುಷ್ಪ, ಧೂಪ, ದೀಪ, ತಾಂಬೂಲ, ಜೊತೆಗೆ ಮಂಗಳಾರತಿ ಎಲ್ಲ ಯಥಾವತ್ತಾಗಿ ದೇವರ ಪೂಜಾ ಕಾಲದಲ್ಲಿ ಪ್ರತಿನಿತ್ಯ ಏನು ಸಮರ್ಪಣೆ ಮಾಡ್ತೀವೋ ಹಾಗೆ ಮಾಡಬೇಕು. ಇದಾದ ಮೇಲೆ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಮಾಡಿ ಅಪೂಪ ದಾನಕ್ಕೆ ಸಿದ್ಧರಾಗೋದು. ಇದು ಯಾವಾಗ? ಊಟಕ್ಕಿಂತ ಮುಂಚೆನೆ ಅಪೂಪ ದಾನ ಕೊಟ್ಟು ನಂತರ ಭೋಜನವನ್ನ ಮಾಡೋದು. ಇಲ್ಲಿ ಒಂದು ಮನಸ್ಸಲ್ಲಿ ತಂದುಕೊಳ್ಬೇಕೇನು, ಯಾವಾಗ ನೀವು ಅಪೂಪಗಳನ್ನು ಕೊಡ್ತೀರಿ ಕಂಚಿನ ಪಾತ್ರೆ ಜೊತೆಗೆ ಬರೀ ಅಷ್ಟೇ ಅಲ್ಲ, ಜೊತೆಗೆ ಚಿನ್ನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಚಿನ್ನದ ಕಾಯಿನ್ ಆಗ್ಬೋದು, ಏನಾರು ಒಂದು ದಾನವನ್ನು ಮಾಡಬೇಕು. ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ಅಂದರೆ ಅದರ ಬದಲಾಗಿ ಒಳ್ಳೆಯ ದಕ್ಷಿಣೆಯನ್ನ ಇಟ್ಟು ಅಪೂಪವನ್ನು ದಾನವಾಗಿ ಕೊಡಬೇಕು. ಅಷ್ಟೇ ಅಲ್ಲ, ತುಪ್ಪ ಜೊತೆಗಿರಬೇಕು ಒಂದು ಬಟ್ಲಲ್ಲಿ. ಹೀಗೆ ಕಂಚಿನ ಪಾತ್ರೆ, ತುಪ್ಪ, ಜೊತೆಗೆ ಚಿನ್ನ, ಅಪೂಪ, ಹೀಗೆ ಇಷ್ಟನ್ನ ದಾನವಾಗಿ ಕೊಡಬೇಕು. ಮತ್ತು ಕರೆದ ದಂಪತಿಗಳಿಗೆ ವಸ್ತ್ರ, ಪಂಚೆ, ಸೀರೆ, ಹೀಗೆ ಇವುಗಳನ್ನು ಇಟ್ಟು ಕೊಡಬೇಕು. ಯಾಕೆಂದರೆ ಬರೀ ಅಪೂಪವನ್ನು ಕೊಟ್ಟು ಅವರಿಗೆ ವಸ್ತ್ರವನ್ನು ಕೊಡದೇ ಅದು ಪೂರ್ಣ ಆಗಲ್ಲ. ಹಾಗಾಗಿ ಅದನ್ನೂ ಕೊಡೋದು ಮುಖ್ಯ. ಮತ್ತೊಂದು ಗಮನದಲ್ಲಿರಬೇಕು, ತುಪ್ಪದಲ್ಲಿ ಕರೆದಿರುವಂಥ ಅಪೂಪ ಜೊತೆಗೆ ಅದರಲ್ಲಿ ಚಿತ್ರ ಇರಬೇಕು. ಆ ಚಿತ್ರಗಳಿದ್ರೆ ಮಾತ್ರ ಆಗ ಅಪೂಪ ದಾನಕ್ಕೆ ಒಂದು ಮಹತ್ವ ಇದೆ. ಅಂದರೆ ಎಷ್ಟು ಚಿತ್ರ ಇರುತ್ತೋ ಅಪೂಪದಲ್ಲಿ ಅಷ್ಟು ಕಾಲ ಸ್ವರ್ಗವಾಸ ಅಂತ ಫಲ ಹೇಳಿದೆ. ಹಾಗಾಗಿ ಅದನ್ನ ಪಾಲಿಸಬೇಕು. ಇನ್ನು ಅಪೂಪ ನಿರ್ಮಾಣ ಮಾಡಬೇಕಾದ್ರೆ ಗ್ಯಾಸ್ನಲ್ಲಿ ನಿರ್ಮಾಣ ಮಾಡಿ ದೇವರಿಗೆ ನೈವೇದ್ಯ ಇದು ಬರಲ್ಲ. ಸೌದೆ ಒಲೆ ಇತ್ಯಾದಿಗಳಲ್ಲಿ ಅಪೂಪವನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕಿಟ್ರೆ ಅದು ದೇವರು ತಗೊಳ್ತಾರೆ. ದೇವರು ತಗೊಂಡಿದ್ದನ್ನು ನಾವು ದಂಪತಿಗಳಿಗೆ ಕೊಟ್ಟರೆ ಅದು ಶ್ರೇಯಸ್ಕರ. ಹಾಗಾಗಿ ಅದನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಟುಕೊಂಡು ದಾನವನ್ನು ಮಾಡಿ. ಯಾಕೆ ಅಪೂಪಗಳು ಸಿಗತ್ತೆ ಅಂತ ಹೇಳಿ ತಗೊಂಬಂದು ದಾನ ಮಾಡಿದರೆ ಮಾಡಿದ ದಾನ ಎಲ್ಲ ವ್ಯರ್ಥ ಆಗುತ್ತೆ. ಇನ್ನು ಈ ಅಪೂಪವನ್ನ ದಾನವಾಗಿ ಕೊಡಬೇಕಾದ್ರೆ ಮಂತ್ರ ಹೇಳ್ತೀವಿ, ಅದ್ರ ಅರ್ಥ ಏನು ನಿಜವಾಗಿ? ಏನಂದ್ರೆ ಕೆಲವು ಸಲ ದಾನ ಕೊಡ್ಬೇಕಾದ್ರೆ ದಾನ ಎಲ್ಲ ಕೊಟ್ಬಿಟ್ಟಿರ್ತೀವಿ, ಅಲ್ಲಿ ಏನೋ ಹೇಳ್ತಾ ಇರ್ತಾರೆ, ನಾವು ಏನಕ್ಕೆ ಕೊಡ್ತಾ ಇದ್ದೀವಿ ಏನರ್ಥ ಗೊತ್ತೇ ಇರಲ್ಲ. ಆ ಅರ್ಥ ಏನು ಅಂತಂದ್ರೆ ಸೂರ್ಯನಾರಾಯಣನಿಗೆ ಅರ್ಪಣೆ ಮಾಡ್ತಾ ಇರೋದು ಈ ಅಪೂಪಗಳನ್ನು ಮೊದಲು ನೈವೇದ್ಯ ಕಾಲದಲ್ಲಿ. ಅದನ್ನು ನಾವು ದಂಪತಿಗಳಿಗೆ ದಾನವಾಗಿ ಕೊಡ್ತಾ ಇರ್ತೀವಿ. ಆಗ ಪ್ರಾರ್ಥನೆಯನ್ನು ಹೀಗೆ ಮಾಡ್ಕೊಳ್ಬೇಕಂತೆ, ಈ ಸೂರ್ಯ ತಾನು ಎಲ್ಲ ಪಾಪಗಳನ್ನು ಕಳೆಯುವಂಥವನು. ಈ ಅಪೂಪ ದಾನ ಮಾಡ್ತಾ ಇದ್ದೀನಿ ದೇವರೇ, ನೀನು ಈ ದಂಪತಿಗಳ ಮುಖಾಂತರ ಸ್ವೀಕರಿಸು, ನನ್ನ ಪಾಪಗಳನ್ನು ನೀನು ಕಳಿ. ಜೊತೆಗೆ ಈ ಅಪೂಪ ದಾನ ಏನಿದೆ ಈ ಅಧಿಕ ಮಾಸದಲ್ಲಿ ಇದೊಂದು ವ್ರತ, ಈ ವ್ರತದಿಂದ ನೀನು ಖುಷಿಯಾಗಿ ನನಗೆ ಮಕ್ಕಳ ಸೌಭಾಗ್ಯವನ್ನು ನೀಡು, ಮತ್ತು ಮನೆಯಲ್ಲಿ ಸಂಪತ್ತನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡು, ಯಾವಾಗಲೂ ಗರುಡಾರೂಢನಾಗಿ ನನ್ನ ಮನೆಗೆ ಬಂದು ನೀನು ಅನುಗ್ರಹಿಸು ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂದರೆ ಇದೊಂದು ದೊಡ್ಡ ಪರ್ವಕಾಲ. ಜೊತೆಗೆ ಕುರುಕ್ಷೇತ್ರದಲ್ಲಿ ಪ್ರತಿಯೊಬ್ಬ ವಿಪ್ರ ಬ್ರಾಹ್ಮಣ ಯಾರಿರ್ತಾನೆ ಅವನು ದೇವರೇ ಅಂತ ಅನ್ನೋ ಹಾಗೆ ವರ್ಣನೆ ಮಾಡ್ತಾರೆ. ಅಂದ ಅರ್ಥ ಏನು? ದೇವರ ಸನ್ನಿಧಾನ ಅಷ್ಟಿರುತ್ತಂತೆ ಕುರುಕ್ಷೇತ್ರದಲ್ಲಿದ್ದ ಬ್ರಾಹ್ಮಣನಿಗೆ. ನಾವು ಕುರುಕ್ಷೇತ್ರದಲ್ಲಿ ಹುಡ್ಕೊಂಡು ಹೋಗ್ತೀವ, ಒಬ್ಬ ಸದ್ಬ್ರಾಹ್ಮಣ ಸಿಗ್ತಾನ, ಅವನಿಗೆ ದಾನ ಮಾಡ್ಲಿಕ್ಕೆ ಸಾಧ್ಯನಾ? ಆಗತ್ತೆ. ಯಾವಾಗ? ಅಧಿಕ ಮಾಸದಲ್ಲಿ. ಯಾಕೆಂದ್ರೆ ಅಧಿಕ ಮಾಸದಲ್ಲಿ ನೀವಿರೋ ಕ್ಷೇತ್ರನೇ ಕುರುಕ್ಷೇತ್ರ, ಪವಿತ್ರ ಕ್ಷೇತ್ರ. ಕರೆದ ಬ್ರಾಹ್ಮಣನೇ ಅಷ್ಟು ವಿಶೇಷವಾಗಿ ದೇವರ ಸನ್ನಿಧಾನವನ್ನು ಹೊಂದಿರ್ತಾರೆ. ಆದ್ರಿಂದ ಅಂಥ ಬ್ರಾಹ್ಮಣನಿಗೆ ದಾನವನ್ನು ಕೊಟ್ಟಾಗ ವಿಶೇಷವಾದ ಫಲವನ್ನು ಪಡಿಬೋದು. ಅದರಿಂದ ಕೊನೆಗೆ ಹೇಳ್ತಾ, ಈ ದಾನ ಏನು ಕೊಡ್ತಾ ಇದ್ದೀನಿ ಸ್ವಾಮಿ,
ಇದು ಭೂದಾನಕ್ಕೆ ಸಮಾನ ಅನ್ನುವ ಅನುಸಂಧಾನ ಮನಸ್ಸಲ್ಲಿರಲಿ. ಭೂದಾನ ನಮಗೆ ಕಷ್ಟ ಕೊಡಲಿಕ್ಕೆ, ಅದರಲ್ಲಿ ಅಪೂಪದಾನ ಕೊಡೋದ್ರಿಂದ ಭೂದಾನ ಕೊಟ್ಟರೆ ಎಷ್ಟು ಫಲನೋ ಅಷ್ಟು ಫಲ ಸಿಗ್ತಾ ಇದೆ. ಕೊನೆಯದಾಗಿ ಇಲ್ಲಿ ಹೇಳ್ತಾರೆ, ಪುತ್ರ ಪೌತ್ರಾದಿ ವೃದ್ಧಾರ್ಥಂ ಅಂತ. ಪುತ್ರ ಪೌತ್ರ ಹೀಗೆ ಸಂತಾನ ಕುಲ ಉದ್ಧಾರಕ್ಕಾಗಿ ವಿಶೇಷ ಈ ಅಪೂಪದಾನವನ್ನು ಹೇಳಿದ್ದಾರೆ. ಇದರಿಂದ ಮಾಧವ ನೀನು ಪ್ರೀತನಾಗ್ಲಿ, ಪುರುಷೋತ್ತಮ ನೀನು ಪ್ರೀತನಾಗ್ಲಿ ಅಂತ ಇಷ್ಟು ಈ ದಾನ ಮಂತ್ರಗಳ ಅರ್ಥವಾಗಿ ನಾವು ತಿಳಿಬೇಕಾಗುತ್ತೆ. ತಿಳ್ಕೊಂಡು ನಾವು ದಾನ ಕೊಟ್ಟಾಗ ನಮಗೆ ಫಲ ವಿಶೇಷವಾಗಿ ಸಿಗುತ್ತೆ. ಇನ್ನು ಈ 33 ಅಪೂಪಗಳಲ್ಲಿ 33 ದೇವರ ರೂಪಗಳಿದೆ ಅನ್ನೋದನ್ನು ಮನಸ್ಸಿಗೆ ತಂದುಕೊಂಡಿರ್ಬೇಕು. ಹಾಗಾದ್ರೆ ಭಗವಂತನ ರೂಪ ಯಾವುದು ಅಂದಾಗ ನೀವು ಆ ಶ್ಲೋಕವನ್ನು ಹೇಳಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಭಗವಂತನ ರೂಪ ಅಂತ. ಉದಾಹರಣೆಗೆ ವಿಷ್ಣು ಮೊದಲನೇ ಅಪೂಪದಲ್ಲಿ, ಜಿಷ್ಣು ಅನಂತರ 2ನೇ ಅಪೂಪ, ಮಹಾವಿಷ್ಣು 3ನೇ ಅಪೂಪದಲ್ಲಿ, ಹೀಗೆ 33 ಭಗವಂತನ ರೂಪಗಳಿವೆ. ಅದರಲ್ಲೂ 33 ಭಗವಂತನ ರೂಪ ಏನಿದೆ ಅದನ್ನು ಯಾರ್ಯಾರ ಒಳಗಡೆ ಚಿಂತಿಸಬೇಕು ಅದಕ್ಕೂ ಒಂದು ಪಟ್ಟಿ ಇದೆ. ಆ ಪಟ್ಟಿ ನೀವೆಲ್ಲ ನೋಡಬಹುದು, ಡಿಸ್ಪ್ಲೇ ಆಗುತ್ತೆ. ಅಲ್ಲೇನು ಕೊಟ್ಟಿದ್ದಾರೆ ಅಂದರೆ 8 ವಸುಗಳ ದೇವತೆಗಳಿರ್ತಾರೆ. ಅದರಲ್ಲಿ ದ್ರೋಣ, ಧ್ರುವ, ದೋಷ ಅಂತೆಲ್ಲ ಅವರ ಹೆಸರಿದೆ. ಅಲ್ಲಿ ದ್ರೋಣನ ಒಳಗಡೆ ಇರುವಂತಹ ವಿಷ್ಣು ಈ ಅಪೂಪದಲ್ಲಿದ್ದಾನೆ, ಅವನಿಗೆ ತೃಪ್ತಿಯಾಗಲಿ ಅಂತ ಒಂದು ದಾನ ಕೊಟ್ಟಿತ್ತು. ಇದು ಅಷ್ಟವಸುಗಳ ಒಳಗಡೆ ಇರೋ ದೇವರ ರೂಪಕ್ಕೆ. ಇನ್ನು ಮುಂದೆ 11 ರುದ್ರರು, 11 ಜನ ರುದ್ರರಿರ್ತಾರೆ. ಅವರ ಒಳಗಡೆ ಇರುವಂತಹ ಪ್ರತಿಯೊಂದು ಭಗವಂತನ ರೂಪ ಅವನಿಗೆ ತೃಪ್ತಿಯಾಗಲಿ ಅಂತ. ಇನ್ನು ಮುಂದಕ್ಕೆ 12 ಜನ ಆದಿತ್ಯರು ಅಂದರೆ ಸೂರ್ಯರಿರ್ತಾರೆ. ಅಂಥ ಸೂರ್ಯನ ಒಳಗಡೆ ಇರುವಂತಹ ಭಗವಂತನ ರೂಪಕ್ಕೆ ತೃಪ್ತಿಯಾಗಲಿ ಅಂತ ಇನ್ನೊಂದು ರೀತಿಯಾಗಿ 12 ಅಪೂಪಗಳನ್ನು ದಾನವನ್ನಾಗಿ ಕೊಟ್ಟಿರ್ತೀರಿ. ಕೊನೆಯದಾಗಿ 32, 33ನೇದು ಅಂದರೆ ಪ್ರಜಾಪತಿ ದೇವತೆಯ ಒಳಗಡೆ ಭಗವಂತನ ರೂಪ ಅಘಾರ್ಧನ ಅಂತ ಅವನ ಹೆಸರು. ಇನ್ನು ವಷಟ್ಕಾರ ಅಂತ ದೇವತೆ, ಅವನ ಒಳಗಡೆ ಶ್ರೀಪತಿಗೆ ಅರ್ಪಣೆ ಮಾಡ್ತೀರಿ. ಹೀಗೆ 33 ಅಪೂಪಗಳಲ್ಲಿ ಇಂಥ ದಿವ್ಯವಾದ ಅನುಸಂಧಾನ ಇಟ್ಟು ದಾನವನ್ನು ಕೊಡೋದು. ಸುಮ್ಮನೆ ಏನೋ ಅಪೂಪ ತಿನ್ನೋ ಭಕ್ಷ್ಯ ಕೊಡ್ತೀವಿ ಹಾಗಲ್ಲ, ಇಂಥ ಅನುಸಂಧಾನವನ್ನು ಇಟ್ಟುಕೊಂಡು ಅಪೂಪ ದಾನವನ್ನು ಮಾಡಬೇಕು. ಸ್ತ್ರೀಯರು ವಿಶೇಷವಾಗಿ ಮಾಡಬಹುದಾದ ವ್ರತ ಹಾಗೆ ದಾನ ಯಾವುದಿದೆ ಅಧಿಕ ಮಾಸದಲ್ಲಿ ಅಂದಾಗ ಪ್ರತಿಯೊಂದನ್ನು ವಿಸ್ತಾರವಾಗಿ ನೋಡ್ತಾ ಹೋಗೋಣ. ವ್ರತಗಳ ಬಗ್ಗೆ ಬರ್ತಾ 33 ಶಂಖ, ಚಕ್ರ, ಪದ್ಮ, ರಂಗೋಲಿ ಇವುಗಳ ವ್ರತ 33 ಹಾಕಬೇಕು. ಇನ್ನು 33 ಸ್ವಸ್ತಿಕ ರಂಗೋಲಿ, ಶ್ರೀಕಾರ ರಂಗೋಲಿ ವ್ರತ. ಇನ್ನು 33 ನಮಸ್ಕಾರ ವ್ರತ, ಪ್ರತಿನಿತ್ಯ ನಮಸ್ಕಾರ ಅಷ್ಟು ಹಾಕೋದು. ಇನ್ನು 33 ಗೆಜ್ಜೆ ವಸ್ತ್ರ ಏರಿಸೋದು ಪ್ರತಿನಿತ್ಯ ದೇವರಿಗೆ. ಇನ್ನು 33 ತುಪ್ಪದ ಬತ್ತಿ ಹಚ್ಚೋದು ಪ್ರತಿನಿತ್ಯ. ಇನ್ನು 33 ಹಾಡು ಹೇಳೋದು ಪ್ರತಿನಿತ್ಯ. 33 ಹೂ ಏರಿಸೋದು ಭಗವಂತನಿಗೆ. ಇನ್ನು ಪ್ರತಿನಿತ್ಯ 33 ಬಾರಿ ಲಕ್ಷ್ಮೀ ಶೋಭಾನೆ ಹೇಳ್ಕೊಡೋದು. ಇನ್ನು 33 ವಿಷ್ಣುವಿನ ಅನೇಕ ದೇವರ ನಾಮಗಳನ್ನು ಹೇಳೋದು, ಒಂದೇ ಅಲ್ಲ ಒಟ್ಟು 33 ಬೇರೆ ಬೇರೆ ದೇವರ ನಾಮಗಳನ್ನು ಹೇಳೋದು. ದಾನಗಳ ಬಗ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಯಾವ್ದು 33 ಅರಶಿನ ಕುಂಕುಮ ಬಟ್ಟಲುಗಳನ್ನು ದಾನ ಮಾಡೋದು. ಮತ್ತೆ 33 ಮುತ್ತೈದೆಯರನ್ನ ಕರೆದು ಅವ್ರಿಗೆ ಉಡಿ ತುಂಬೋದು. ಇನ್ನು 33 ಮುತ್ತೈದರನ್ನ ಕರೆದಾಗ ಬಳೆ ಇಡೋದು. ಇನ್ನು ಪ್ರತಿನಿತ್ಯ ಒಬ್ಬೊಬ್ಬ ಬ್ರಹ್ಮಚಾರಿಯನ್ನ ಕರೆದು ಅವನಿಗೆ ಭೋಜನವನ್ನು ಹಾಕಿಸೋದು. 33 ಮುತ್ತೈದೆಯರಿಗೆ ವಸ್ತ್ರದಾನವನ್ನು ಮಾಡೋದು. 33 ವಟುಗಳಿಗೆ ಸಂಧ್ಯಾವಂದನೆ ಮಾಡಲಿಕ್ಕೆ, ದೇವ್ರ ಪೂಜೆ ಮಾಡಲಿಕ್ಕೆ ಬೇಕಾದ ಪಾತ್ರೆಗಳಿದೆಯಲ್ಲ ಅದನ್ನು ದಾನ ಮಾಡೋದು. ಇನ್ನು 33 ಮರದ ಬಾಗಿನ ಸಹಿತ 33 ದಂಪತಿಗಳಿಗೆ ಭೋಜನ ಹಾಕಿಸೋದು. ಇನ್ನು 33 ದೀಪದಾನವನ್ನು ಮಾಡೋದು. ಹೀಗೆ ಈ ಎಲ್ಲ ದಾನ ವ್ರತ ಇದು ಒಂದು ಥರ ಅದೇ. ಇನ್ನೊಂದು ಮಾಡಬಹುದಾಗಿರೋದು, ಒಂದು ಸಲಿನಾದರೂ ಇದನ್ನು ಮಾಡಬೇಕು ಈ ಅಧಿಕ ಮಾಸದಲ್ಲಿ. ಒಂದು ಬ್ರಾಹ್ಮಣ ಮುತ್ತೈದೆಯನ್ನು ಕರೆದು ತಾಂಬೂಲ ದಕ್ಷಿಣೆ ವ್ರತ ಅಂತ ಅವರಿಗೆ ಪೂರ್ಣ ಕೊಡೋದು, ಇಲ್ಲ ಬೇರೆ ಬೇರೆಯವ್ರನ್ನ ಕರೆಯೋದು. ಇಲ್ಲ ಈ ಒಣ ಕೊಬ್ಬರಿ ಏನು ಸಿಗತ್ತಲ್ಲ, ಒಣ ಕೊಬ್ಬರಿ ಗಿಟುಕದಲ್ಲಿ ರಂಧ್ರ ಮಾಡಿ ಅಲ್ಲಿ ಅಕ್ಕಿಯನ್ನು ತುಂಬಿ ಕೃಷ್ಣನ ಚಿಕ್ಕ ಮೂರ್ತಿಯನ್ನು ಇಟ್ಟು ಆ ರಂಧ್ರವನ್ನು ನಂತರ ಮುಚ್ಚಿ ತಾಂಬೂಲ ಸಹಿತ ದಕ್ಷಿಣೆಯನ್ನು ಕೊಡೋದು. ಇದು ಬಹಳ ವಿಶೇಷ ಇದು ಕೊಡೋದು. ಇದನ್ನು ಕೊಟ್ಟರೆ ಪುತ್ರ ಪೌತ್ರಾದಿ ಅಭಿವೃದ್ಧಿ ಅಂತ ಫಲ ಹೇಳಿದ್ದಾರೆ. ಹೀಗೆ ಈ ದಾನವನ್ನು, ಈ ವ್ರತವನ್ನು ಸ್ತ್ರೀಯರು ವಿಶೇಷವಾಗಿ ಮಾಡಿದರೆ ಅಧಿಕ ಮಾಸದಲ್ಲಿ ಎಲ್ಲ ತರಹನೂ ಅಧಿಕ ಪುಣ್ಯ ಫಲ ಲಭ್ಯ, ಒಳ್ಳೆಯದಾಗತ್ತೆ ಮನೆಗೆ ಕುಟುಂಬ ಸಹಿತವಾಗಿ. ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಚಿಕ್ಕ ಮಕ್ಕಳು
ದೊಡ್ಡವರು, ಗಂಡಸರು, ಹೆಂಗಸರು ಎಲ್ಲರೂ ಹೇಳಬೇಕಾದ ಒಂದು ಶ್ಲೋಕ ಇದೆ. ಡೈಲಿ ಶ್ಲೋಕವನ್ನು ಅಧಿಕ ಮಾಸದಲ್ಲಿ ಹೇಳಿ ಮುಂದುವರಿಸ್ಕೊಂಡು ಹೋಗಿ. ಅಧಿಕ ಫಲ. ಯಾವ್ದು ಆ ಶ್ಲೋಕ ಅಂದ್ರೆ, ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ಅಂತ. ಈ ಶ್ಲೋಕವನ್ನ ಪ್ರತಿನಿತ್ಯ ಹೇಳ್ಕೊಳ್ಳೇಬೇಕು. ಇದೊಂದು ವಿಧಿ ಅಂತ ಇಟ್ಕೊಳ್ಳಿ. ಹೇಳ್ಕೊಂಡ್ರೆ ಖಂಡಿತ ಶ್ರೀಕೃಷ್ಣನ ಅನುಗ್ರಹ ವಿಶೇಷವಾಗಿ ಆಗುತ್ತೆ. ಅಧಿಕ ಮಾಸದಲ್ಲಿ ಇನ್ನೂ ಕೆಲವು ವಿಶೇಷವಾಗಿ ಅನುಷ್ಠಾನ ಮಾಡಬೇಕಾಗಿರೋದಿದೆ. ಯಾವುದೋ ಒಂದು ಸ್ನಾನ. ಸ್ನಾನ ಅಂದರೆ ಮನೆಯಲ್ಲಿ ಬಾತ್ರೂಮಿನಲ್ಲಿ ಸ್ನಾನ. ಅದಕ್ಕಿಂತ ನಿಮ್ಮ ಮನೆ ಹತ್ತಿರ ಏನಾದ್ರು ನದಿ ಇದ್ದರೆ ಅಥವಾ ಸರೋವರ ಇದ್ದರೆ, ಕೊಳಗಳಿತ್ತು ಅಂದರೆ ಬೆಳಗ್ಗೆ ಬೇಗ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬರೋದು ತುಂಬ ಶ್ರೇಷ್ಠ. ಆದರೆ ಹಾಗಂತ ನದಿಗಳಿಗೆ ಹೋಗ್ಬೋದು ಅಂತ ದೂರದ ನದಿಗಳಿಗೆ ಹೋಗಬೇಡಿ. ಮನೆ ಹತ್ತಿರಕ್ಕೆ ಇದ್ದರೆ, ಅಂದರೆ ನೀವು ತೀರ್ಥಕ್ಷೇತ್ರದಲ್ಲೇ ಇದ್ದರೆ ಆಗ ಹತ್ತಿರದಲ್ಲಿ ನದಿ ಇತ್ತು ಅಂದರೆ ಅಲ್ಲಿ ಖಂಡಿತ ಹೋಗ್ಬೋದು ಅಂತ ಅರ್ಥ. ಇಲ್ಲ ಅಂದರೆ ತೀರ್ಥಯಾತ್ರೆ ಅಂತೂ ಮಾಡಿ ನದಿಗೆ ಸ್ನಾನ ಮಾಡ್ಲಿಕ್ಕಂತೂ ಹೋಗಬೇಡಿ, ಅದು ನಿಷಿದ್ಧ. ಇನ್ನು ದಾನದ ಬಗ್ಗೆ ಬರ್ತಾ, ನೀವು ಅಖಂಡ ದೀಪದಾನ ಅಂತಿದೆ. ಪ್ರತಿನಿತ್ಯ ದೀಪವನ್ನು ಒಬ್ಬರಿಗೆ ದಾನ ಕೊಡೋದು. ಇನ್ನೊಂದು ವ್ರತವಾಗಿಯೂ ಇದೆ. ದೇವರ ಮುಂದೆ ಅಖಂಡವಾಗಿ ದೀಪ ಹಾಗೆ ಉರಿತಾ ಇರಬೇಕು ಇಡೀ ಅಧಿಕ ಮಾಸ. ಇದು ತುಂಬ ಕಷ್ಟ ಈ ವ್ರತ. ಪಾಲಿಸಿದ್ರೆ ಅಷ್ಟೇ ಅಧಿಕವಾದ ಪುಣ್ಯವನ್ನು ಭಗವಂತ ಅನುಗ್ರಹಿಸ್ತಾನೆ. ಆದರೆ ನೀವು ಯಾವಾಗ ಅಖಂಡ ದೀಪವನ್ನು ಹಚ್ತೀರಿ ದೇವರ ಮುಂದೆ, ಅದರ ಮುಂಚೆ ದೀಪದಾನವನ್ನು ಮಾಡಿ ಆಮೇಲೆ ಇದನ್ನು ಹಚ್ಚಲಿಕ್ಕೆ ಪ್ರಾರಂಭ ಮಾಡಬೇಕು. ಇನ್ನು ಉಪವಾಸದ ಬಗ್ಗೆ, ಕೆಲವರು ಒಂದು ದಿವಸನಾದರೂ ಉಪವಾಸವನ್ನು ಮಾಡ್ತಾರೆ, ಅಂದರೆ ಏಕಾದಶಿ ಬಿಟ್ಟು ಹೇಳ್ತಾರೆ. ಇನ್ನು ಯಾರು ಏಕಾದಶಿ ಮಾಡ್ತಾ ಇರ್ತಾರೆ ತಪ್ಪದೆ ಚೆನ್ನಾಗಿ ಅನುಷ್ಠಾನ ಮಾಡಿ. ಕೆಲವರು ಏಕಾದಶಿ ದಿವಸ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಏನೋ ಸ್ವಲ್ಪ ಆಚೆ ಈಚೆ ಆಹಾರವನ್ನು ತಗೊಳ್ಳೋರು ಇರ್ತಾರೆ. ಆದರೆ ಅದನ್ನು ಈ ಸಲ ಈ ಅಧಿಕ ಮಾಸದಲ್ಲಿ ಪ್ರಯತ್ನ ಪಟ್ಟು ಬಿಟ್ಬಿಡಿ. ಬಿಟ್ಟಾಗ ಪೂರ್ಣ ನಿಮ್ಗೆ ಆ ಏಕಾದಶಿಯ ಪುಣ್ಯ ಸಿಗತ್ತೆ, ಅಧಿಕವಾಗಿ ಸಿಗತ್ತೆ. ಅದರಿಂದ ಹಿಂದಿನ ದೋಷಗಳು ಪರಿಹಾರ ಆಗುತ್ತೆ. ಹಾಗಾಗಿ ತಪ್ಪದೆ ಪ್ರಯತ್ನ ಪಟ್ಟು ಏಕಾದಶಿ ಉಪವಾಸವನ್ನು ಚೆನ್ನಾಗಿ ಮಾಡಿ. ದಾನಕ್ಕೆ ಬಂದರೆ ಇನ್ನೊಂದು ವಿಶೇಷವಾದ ವಿಚಾರ ಏನು, ಬೆಳ್ಳಿ, ಬಂಗಾರ, ತಾಮ್ರ ಇದೆಲ್ಲ ಶಕ್ತಿ ಇದ್ದಾಗ ದೇವರು ನಮಗೆ ಕೊಟ್ಟಿದ್ದಾನೆ ಅಂದರೆ ಅದನ್ನು ಅವಶ್ಯವಾಗಿ ದಾನ ಮಾಡಿ. ಇಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತಂದರೆ ಏನು ದೇವರು ಕೊಟ್ಟಿದ್ದಾನೆ ಅದರಲ್ಲಿ ಖಂಡಿತ ಮಾಡಿ. ಆದರೆ ಚೆನ್ನಾಗಿರುತ್ತೆ, ದೇವರು ಕೊಟ್ಟಿರ್ತಾನೆ. ಅದೇ ದಾನ ಮಾಡೋ ಬುದ್ಧಿ ಬರದೇ ಇದ್ದರೆ ಅಧಿಕ ಮಾಸದಲ್ಲೂ ಉಪಯೋಗ ಏನು. ಅದರಿಂದ ನೀವು ಕೊಟ್ಟಷ್ಟು ನಿಮಗೆ ಜಾಸ್ತಿ ದೇವರು ಕೊಡ್ತಾರೆ. ಅದರಿಂದ ಅದನ್ನು ಮನಸ್ಸನ್ನು ಇಟ್ಕೊಳ್ಳಿ. ಜೊತೆಗೆ ಜ್ಞಾನ ಕಾರ್ಯ ವಿಶೇಷವಾಗಿ ಮನೆಗಳಲ್ಲಿ ನಡಿಬೇಕು, ದೇವಸ್ಥಾನಗಳಲ್ಲಿ ನಡೆಸಿ. ಏನು ಜ್ಞಾನ ಕಾರ್ಯ? ಭಾಗವತವನ್ನು ಇಡೀ ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಕೇಳಿ, ಮನೆ ಕರೆಸಿ ಸದ್ಬ್ರಾಹ್ಮಣರನ್ನು ಅವ್ರ ಕೈಲಿ ಭಾಗವತವನ್ನು ಹೇಳಿಸಿ, ಅವರಿಗೆ ಕೈ ತುಂಬ ದಕ್ಷಿಣೆಯನ್ನು ಕೊಡಿ, ವಸ್ತ್ರದಾನ ಮಾಡಿ, ಅಪೂಪದಾನ ಮಾಡಿ. ವಿಶೇಷವಾದ ಫಲವನ್ನು ಶಾಸ್ತ್ರ ಹೇಳುತ್ತೆ ಇದಕ್ಕೆಲ್ಲ. ಈ ರೀತಿಯ ಜ್ಞಾನ ಕಾರ್ಯ ಬರೀ ಭಾಗವತ ಅಷ್ಟೇ ಅಲ್ಲ, ಇನ್ಯಾವ ಪುರಾಣಗಳಿದೆ ವಿಶೇಷವಾದದ್ದು ಅದನ್ನೂ ಹೇಳಿಸ್ಬೋದು. ಭಾಗವತಕ್ಕೆ ಅತಿಯಾದ ಮಹತ್ವ ಇದೆ. ಶ್ರಾದ್ದ ಮಾಡಬಹುದಾ ಇಲ್ವಾ ಅನ್ನುವ ವಿಚಾರವೂ ಇದೆ. ಅಧಿಕ ಮಾಸದಲ್ಲಿ ಶ್ರಾದ್ದದ ಬಗ್ಗೆ ಬಂದಾಗ, ಈಗ ಸಾಂವತ್ಸರಿಕ ಶ್ರಾದ್ದವನ್ನು ಮಾಡ್ತಾ ಇರ್ತೀವಿ. ಈಗ ಜ್ಯೇಷ್ಠ ಮಾಸದಲ್ಲಿ ಶ್ರಾದ್ದ ಬಂದಿದೆ, ಸಾಂವತ್ಸರಿಕ ಶ್ರಾದ್ದ. ಆ ಶ್ರಾದ್ದವನ್ನು ಏನು ಮಾಡಬೇಕು? ಸಂಕಲ್ಪ ಸಹಿತ ಶ್ರಾದ್ದ ಮಾಡಿ, ಅಂದರೆ ಸಂಕಲ್ಪ ಶ್ರಾದ್ದ. ನಿಜ ಮಾಸ ಬಂದಾಗ ಮುಂದೆ ಪಿಂಡ ಸಹಿತವಾಗಿ ಅಲ್ಲಿ ಶ್ರಾದ್ದವನ್ನು ಮಾಡೋದು. ಈ ಒಂದು ವಿಶೇಷವನ್ನು ಗಮನಿಸ್ಕೊಳ್ಳಿ. ಅಧಿಕ ಮಾಸದಲ್ಲಿ ಕೆಲವು ವಿಶೇಷ ಪರ್ವಕಾಲ ಅಂತಿದೆ. ಅಂದಿನ ದಿವಸ ತಪ್ಪದೇ ದಾನ ವಿಶೇಷವಾಗಿ ಮಾಡಿ, ವಿದ್ಯಾ ಅನುಷ್ಠಾನವನ್ನು ವಿಶೇಷವಾಗಿ ಮಾಡಿ. ಯಾವುದು ಅಂದರೆ ಪಂಚಾಂಗಗಳಲ್ಲಿ ಯೋಗ ಅಂತ ಕೊಟ್ಟಿರ್ತಾರೆ. ಅದು ವೈಧೃತಿ ಯೋಗ, ವ್ಯತಿಪಾತ ಯೋಗ ಅವತ್ತಿ ದಿವಸ ಇದ್ದರೆ ವಿಶೇಷವಾಗಿ ಮಾಡಿ. ನೀವು ಅಧಿಕ ಮಾಸದಲ್ಲಿ ಮಾಡೋದಕ್ಕೆ ಜಾಸ್ತಿ ಪುಣ್ಯ, ಅದರಲ್ಲಿ ಇನ್ನೂ ಅಧಿಕ ಅಂದರೆ ಈ ಯೋಗಗಳಿದ್ದಾಗ. ಜೊತೆಗೆ ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ ಬಹಳ ವಿಶೇಷ. ಅಧಿಕ ಮಾಸ ಜಾಸ್ತಿ ಪುಣ್ಯ, ಅದರಲ್ಲೂ ಅಧಿಕ ಪುಣ್ಯ ಈ ತಿಥಿಗಳಲ್ಲಿ ಮಾಡುವಂಥ ಕರ್ಮಗಳಿಗೆ. ತಪ್ಪದೆ ಇವುಗಳನ್ನು ಅನುಷ್ಠಾನ ಮಾಡಿ. ಅಧಿಕ ಮಾಸದಲ್ಲಿ ಗೋದಾನಕ್ಕೆ ತುಂಬ ಮಹತ್ವ ಇದೆ. ಹಾಗಾಗಿ ತಪ್ಪದೆ ಗೋದಾನವನ್ನು ಮಾಡಿ. ಅಧಿಕ ಮಾಸದಲ್ಲಿ ಸ್ನಾನಕ್ಕೆ ತುಂಬ ಮಹತ್ವ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗಿನ ಜಾವ ಸರಿಯಾದ ಟೈಮ್ನಲ್ಲಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ನೀವು ಸ್ನಾನ ಮಾಡ್ತೀರಿ ಅಂತಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಲ್ಲರಿಗೂ ವಿಶೇಷವಾಗಿ ಫಲವನ್ನು ಹೇಳಿದ್ದಾರೆ. ಒಂದೊಂದು ದಿವಸಕ್ಕೂ ಒಂದೊಂದು ಫಲ ನೋಡಿ. ಉದಾಹರಣೆಗೆ 7 ಜನ್ಮದಲ್ಲಿ ಮಾಡಿದ ಪಾಪ
ಕಳಿಬೇಕಾ? ರಥಸಪ್ತಮಿ ಕಾಯಲೇಬೇಡಿ, ಅಧಿಕ ಮಾಸ ಒಂದು ದಿವಸ ಸಾಕು, ಒಂದು ಸ್ನಾನ ಸಾಕು. ಆ ಸ್ನಾನಕ್ಕೆ 7 ಜನ್ಮಗಳ ಪಾಪ ಕಳೆಯುವಂತಹ ಶಕ್ತಿ. ಪಾಪಗಳೆಲ್ಲ ನಡುಗ್ತಾ ಇರುತ್ತಂತೆ ನೀವು ಸ್ನಾನ ಮಾಡ್ತಾ ಇದ್ರೆ. ಹೇಗೆ ಹೇಳ್ತಾರೆ, ಅಶ್ವತ್ಥದ ಎಲೆಗಳು ಆ ಕಡೆ ಈ ಕಡೆ ಅಲುಗಾಡ್ತಾ ಇರತ್ತಲ್ಲ, ಹಾಗೆ ಅಲುಗಾಡತ್ತಂತೆ ಪಾಪಗಳು. ಇದು ಒಂದು ದಿವಸದ ಸ್ನಾನಕ್ಕೆ. ಇನ್ನು 10 ಜನ್ಮಗಳ ಪಾಪ ಕಳಿಬೇಕಾ? ಅಧಿಕ ಮಾಸದಲ್ಲಿ ಪರ್ವಕಾಲ ಅಂತ ಬರುತ್ತೆ. ಅಂದರೆ ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ವೈಧೃತಿ, ವ್ಯತಿಪಾತ, ವಿಶೇಷವಾಗಿ ಈ ಪರ್ವಕಾಲಗಳಲ್ಲಿ ಸ್ನಾನ ಮಾಡಿ. ಇದು 100 ಜನ್ಮಗಳ ಪಾಪ ಕಳಿಬೇಕಾ? 15 ದಿವಸ ತಪ್ಪದೆ ಆ ಘಳಿಗೆಯಲ್ಲಿ ಬೆಳಗಿನ ಜಾವ ಸ್ನಾನ ಮಾಡಿ. ಇನ್ನು 1000 ಜನ್ಮಗಳ ಪಾಪ ಕಳಿಬೇಕಾ? ಇಡೀ ತಿಂಗಳು ಅಧಿಕ ಮಾಸ ಸರಿಯಾಗಿ ಸೂರ್ಯೋದಯಕ್ಕಿಂತ ಮೊದಲು ಸ್ನಾನವನ್ನು ಮಾಡಿ. ಇಷ್ಟು ಮಾಡಿದರೆ ನಿಮ್ಮ ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ. ಎಂಥ ಅವಕಾಶ! ಇಡೀ ವರ್ಷ ಆರಾಮಾಗಿ ಇದ್ಬಿಡ್ಬೋದು ಅಧಿಕ ಮಾಸದಲ್ಲಿ ಒಂದು ಸರಿಯಾಗಿ ಮಾಡಿದರೆ. ಅಧಿಕ ಮಾಸದಲ್ಲಿ ದೀಪಾರಾಧನೆಗೆ ತುಂಬ ಮಹತ್ವ ಇದೆ. ತುಪ್ಪದ ದೀಪವನ್ನು ದೇವರ ಮುಂದೆ ಹಚ್ಚಬೇಕು ಪ್ರತಿನಿತ್ಯ. ಆಗ ಒಂದು ಮಂತ್ರವನ್ನು ಹೇಳಲಿಕ್ಕಿದೆ. ನೀವು ಏನು ಬಯಸ್ತಿರೋ ಅದು ಸಿಗತ್ತೆ. ಪ್ರತಿನಿತ್ಯ ತುಪ್ಪದ ದೀಪ ಹಚ್ಚಬೇಕು. ಇದೊಂದು ವಿಶೇಷ. ಗೃಹಾಣೇಮಂ ಮಯಾ ದತ್ತಂ ಸುದೀಪಂ ಪುರುಷೋತ್ತಮ ಪ್ರಸಾದ ಸುಮುಖೋ ಭೂತ್ವ ವಾಂಛಿತಾರ್ಥ ಪ್ರದೋ ಭವ. ಪುರುಷೋತ್ತಮನೇ, ನಾನು ಬಯಸಿದ್ದನ್ನು ನೀಡು ಸ್ವಾಮಿ ಅಂತ ಭಕ್ತಿಯಿಂದ ಹಚ್ಚಿ. ನಿಮಗೆ ಎಂಥೆಂಥ ಪಾಪಗಳು ನಿಮ್ಮ ಹತ್ರ ಇರ್ಬೋದು, ಈ ದೀಪವನ್ನು ಹಚ್ಚೋದ್ರಿಂದ ಅದರ ಬೆಳಕು ನಿಮ್ಮ ಪಾಪಗಳನ್ನು ಕಳೆಯುತ್ತೆ, ಮನೆಗಳಲ್ಲಿ ಸುಖ ಸಮೃದ್ಧಿಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ದೀಪ ಸಮರ್ಪಣೆಯನ್ನು ಮಾಡಿ. ಅಲಕ್ಷ್ಮಿ ಹೋಗ್ತಾಳೆ ನಿಮ್ಮ ಮನೆಗೆ, ಲಕ್ಷ್ಮಿ ಒಲೆದು ಬರ್ತಾಳೆ ಅಧಿಕ ಮಾಸದಲ್ಲಿ ಅಧಿಕವಾಗಿ. ಹಾಗಾಗಿ ತಪ್ಪದೆ ಈ ದೀಪಾರಾಧನೆಯನ್ನು ಮಾಡಿ. ಅಧಿಕ ಮಾಸದಲ್ಲಿ ಕೆಲವು ದಾನಗಳು ಅಂತ ವಿಶೇಷವಾಗಿ ಮಾಡಬೇಕು. ಇದರಲ್ಲಿ ನಿಮಗೆ ಯಾವುದು ಸಾಧ್ಯವೋ ಅದನ್ನು ಖಂಡಿತ ಮಾಡಿ. ಒಂದು ಬಂಗಾರದ ದಾನ, ಗೋದಾನ, ಬೆಳ್ಳಿ ದಾನ, ತಾಮ್ರಪಾತ್ರೆ ದಾನ, ರತ್ನದಾನ, ಮುತ್ತುಗಳ ದಾನ, ವಸ್ತ್ರದಾನ, ಶಾಲ್ ಕೊಡೋದು, ವಸ್ತ್ರದಾನ, ಇನ್ನು ರೇಷ್ಮೆ ವಸ್ತ್ರ ಕೊಡೋದು, ಇನ್ನು ಧಾನ್ಯದಾನ, ಪಾದರಕ್ಷೆಗಳನ್ನು ಕೊಡೋದು. ಇದಕ್ಕೆಲ್ಲ ತುಂಬ ಫಲ ಹೇಳಿದ್ದಾರೆ. ನಿಮಗೆ ಪಿತೃದೇವತೆಗಳಿಗೆ ತೃಪ್ತಿಯಾಗಬೇಕಾ, ರಾಜಯೋಗ ಬರಬೇಕಾ, ಪಾಪಗಳು ಕಳಿಬೇಕಾ, ಭಯ ಹೋಗಬೇಕಾ, ಸರ್ವಾರ್ಥ ಸಿದ್ಧಿ ಆಗಬೇಕಾ, ಬಡತನ ಹೋಗಬೇಕಾ, ಇಷ್ಟೆಲ್ಲ ಮಾಡಬೇಕು. ಇದರಲ್ಲಿ ಯಾವುದು ಸಾಧ್ಯವೋ ಅದನ್ನು ಯಥಾಶಕ್ತಿ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ದೇವರ ಪ್ರೀತಿ ಖಂಡಿತ ಅಂಥ ಮನೆಗೆ ಸಿಕ್ಕೇ ಸಿಗುತ್ತೆ. ಅಧಿಕ ಮಾಸದಲ್ಲಿ ನಾವೇನು ಅಪೂಪ ದಾನವನ್ನು ಕೊಡ್ತೀವಿ, ಆಗ ಇಷ್ಟು ಕ್ರಮವನ್ನು ಅನುಸರಿಸಬೇಕು. ಸುಮ್ಮನೆ ಪಾತ್ರೆಯಲ್ಲಿ ಅಪೂಪ ಇಟ್ಟು ಹೋಗಿ ತಗೊಳ್ಳಿ ಅಂತ ಕೊಟ್ಬಿಟ್ರೆ ದಾನ ಅಲ್ಲ. ಅದೇನು ಮಾಡಬೇಕು? ಶುದ್ಧವಾಗಿ ಆಸನ ಹಾಕ್ಕೊಂಡು ಪೂರ್ವ ದಿಕ್ಕಿಗೆ ಕೂತ್ಕೊಳ್ಬೇಕು ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಳ್ಬೇಕು. ಆಚಮನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಸಂಕಲ್ಪ ಮಾಡಬೇಕು. ಆ ಸಂಕಲ್ಪವನ್ನು ಮಾಡ್ತಾ ಏನು ಅನುಸಂಧಾನವನ್ನು ಮನಸ್ಸನ್ನು ಇಟ್ಕೊಂಡು ಮಾಡಬೇಕು ಅನ್ನೋದನ್ನು ನೋಡೋಣ. ವೇದ, ಸ್ಮೃತಿ, ಏನೇನು ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಫಲಗಳನ್ನು ಮನುಷ್ಯರಿಗೆ ಸಿಗಲಿ ಅಂತ ಹೇಳಿದ್ದಾರೆ, ಅದೆಲ್ಲ ಈ ಅಪೂಪ ದಾನದಿಂದ ಸಿಗಲಿ. ಅದರಲ್ಲೂ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಇವರ ಒಳಗಡೆ ಇರುವಂಥ ಆ ಭಾರತೀ ರಮಣ ಮುಖ್ಯ ಪ್ರಾಣನ ಒಳಗಡೆ ಇರುವಂತಹ ಈ ಅಧಿಕ ಮಾಸ ನಿಯಾಮಕನಾದ ಆ ಪುರುಷೋತ್ತಮನ ಪ್ರೇರಣೆಯಿಂದ, ಆ ಪುರುಷೋತ್ತಮನ ಪ್ರೀತಿಗೋಸ್ಕರ, ಇದೆಲ್ಲ ಪುರುಷೋತ್ತಮ ಅಂದರೆ ಲಕ್ಷ್ಮೀ ಜೊತೆಗೆ ಅಂತ, ಅದಕ್ಕೆ ಶ್ರೀ ಪುರುಷೋತ್ತಮ, ಅವನಿಗೆ ಪ್ರೀತಿಯಾಗಲಿ ಅಂತ ನನ್ನ ಕುಟುಂಬದ ಎಲ್ಲ ಪಾಪಗಳನ್ನು ಕಳೆಯೋ ಮುಖಾಂತರ ಮಕ್ಕಳು, ಮೊಮ್ಮಕ್ಕಳು, ಯಾರ್ಯಾರಿಗೆ ಆಗಬೇಕೋ ಅದೆಲ್ಲ ಫಲ ಸಿಗಲಿ. ಸಂಪತ್ತು, ಧಾನ್ಯ, ಕ್ಷೇಮ, ಸಮೃದ್ಧಿ, ಹಾಗೆ ಎರಡೂ ಲೋಕ, ಭೂಲೋಕ, ಪರಲೋಕ, ಎರಡೂ ಲೋಕದಲ್ಲಿ ಏನೇನು ಸೌಖ್ಯ ಅನುಭವಿಸಬೇಕು ಅಂಥ ಸೌಖ್ಯಕ್ಕಾಗಿ ಭೂದಾನ ಮೊದಲಾದ ಅನೇಕ ಫಲಗಳಿಗೋಸ್ಕರ, ಅದಲ್ಲದೆ ವಿಶೇಷವಾಗಿ ಜ್ಞಾನ, ಭಕ್ತಿ, ವೈರಾಗ್ಯಗಳಿಗೋಸ್ಕರ, ಹರಿಗುರುಗಳ ಪೂರ್ಣ ಅನುಗ್ರಹಕ್ಕೋಸ್ಕರ. ಅಷ್ಟೇ ಅಲ್ಲ, ಈ ಅಪೂಪದಲ್ಲಿ ಎಷ್ಟು ಛಿದ್ರ ಇದೆಯೋ ಅಷ್ಟು ಛಿದ್ರದ ಸಂಖ್ಯೆಗೆ ಅನುಗುಣವಾಗಿ ಅಷ್ಟು ವರ್ಷಗಳ ಕಾಲ ಸ್ವರ್ಗಲೋಕದ ವಾಸ ನನಗೆ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ಮಲಮಾಸದಲ್ಲಿ, ಮಲವನ್ನು ಕಳೆಯುವಂಥ ಈ ಶ್ರೇಷ್ಠವಾದ ಮಾಸದಲ್ಲಿ 33 ಸಂಖ್ಯೆಗಳಲ್ಲಿರೋ ಈ ಅಪೂಪಗಳನ್ನು ದಾನವನ್ನಾಗಿ ಕೊಡ್ತೀನಿ. ಅದರ ಜೊತೆಗೆ ಪುರುಷೋತ್ತಮನ ಪೂಜೆಯನ್ನೂ ಮಾಡ್ತೀನಿ. ಕರಿಷ್ಯೆ ಅಂತ ಹೀಗೆ ಇಷ್ಟನ್ನು ಹೇಳಿ ಮಂತ್ರಾಕ್ಷತೆಯನ್ನು ಗಂಡಸರು ತಗೊಳ್ಳಿ,
ಉದ್ಧರಣೆಯಿಂದ ನೀರನ್ನು ಹೆಂಗಸರು ಹಾಕ್ತಾರೆ, ನಿಮ್ಮ ಮನೆಯವರು ಅದನ್ನು ಅರ್ಘ್ಯ ಪಾತ್ರೆಗೆ ಬಿಡಿ. ಇಷ್ಟು ಸಂಕಲ್ಪ. ಇದಾದ ಮೇಲೆ ದಾನ ಕೊಡೋ ಮುಂಚೆ ಒಂದಿಷ್ಟು ಅಪೂಪಗಳನ್ನು ನೀವು ಚಿಂತನೆ ಮಾಡಬೇಕು. ಏನು ಚಿಂತನೆ? ಮೊದಲು ಮಂಡಲವನ್ನು ಮಾಡಿ, ಮಂಡಲ ಮಾಡಿ ಹೊಸ ಕಂಚಿನ ಪಾತ್ರೆ ಆಗಿರಬೇಕು. ಅಲ್ಲಿ 33 ಅಪೂಪಗಳನ್ನು ಇಡಿ. ಹೊಸ ತಟ್ಟೆಯನ್ನು ಅದರ ಮೇಲೆ ಮುಚ್ಚಿ, ರೇಷ್ಮೆ ವಸ್ತ್ರವನ್ನು ಹೊದಿಸಿ ಯಾರೋ ಕರೆದ ಬ್ರಾಹ್ಮಣೋತ್ತಮನಿಗೆ, ಆಮೇಲೆ ಅವನ ಒಳಗಡೆ ಪುರುಷೋತ್ತಮ ರೂಪಿ ಪರಮಾತ್ಮ ನೆಲೆಸಿದ್ದಾನೆ ಅಂತ ಚಿಂತಿಸಿ ಅವನಿಗೆ ಯಥಾ ಉಪಚಾರಗಳನ್ನು ಮಾಡಿ, ಅಂದರೆ ಅರ್ಘ್ಯ ಪಾದ್ಯ ಎಲ್ಲ ಸಮರ್ಪಣೆ ಮಾಡಿ. ನೀವು ಬ್ರಾಹ್ಮಣನ ಮುಖಾಂತರ ಒಳಗಡೆ ಇರುವಂಥ ದೇವರಿಗೆ ಆರಾಧನೆ ಮಾಡ್ತಾ ಇದ್ದೀರಿ. ಅದಾದ ಮೇಲೆ ಆ ಅಪೂಪಗಳಲ್ಲೆಲ್ಲ ಒಂದೊಂದು ಭಗವಂತನ ರೂಪವನ್ನು ಚಿಂತಿಸಬೇಕು. ಇಂತಿಂಥ ಅಪೂಪದಲ್ಲಿ ಈ ಭಗವಂತನ ರೂಪ ಇದೆ ಅಂತ. ಉದಾಹರಣೆಗೆ 2 ಮಂತ್ರಗಳನ್ನು ಹೇಳ್ತೀನಿ. ಮುಂದಿನ ಎಲ್ಲ ಮಂತ್ರಗಳನ್ನು ನೀವು ಡಿಸ್ಪ್ಲೇ ಆಗಿರತ್ತೆ, ಅದನ್ನು ಗಮನಿಸ್ಕೊಳ್ಳಿ, ಅದನ್ನು ಹೇಳ್ಕೊಳ್ಳಿ. ಮೊದಲನೇದಾಗಿ ದ್ರೋಣಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣವೇ ನಮಃ. ಕೈ ಮುಗಿದುಕೊಂಡು ಹೇಳ್ಕೊಳ್ತಾರೆ. ಧ್ರುವಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಿಷ್ಣವೇ ನಮಃ ಅಂತ. ಹೀಗೆ ಮುಂದೆ 33 ಅಪೂಪಗಳಲ್ಲಿ 33 ಭಗವಂತನ ರೂಪಗಳ ಚಿಂತನೆಯನ್ನು ನೀವು ಮಾಡಿ, ಜೊತೆಗೆ ಪುರುಷೋತ್ತಮನನ್ನು ಪ್ರಾರ್ಥನೆ ಮಾಡಬೇಕು. ಈ ಮಂತ್ರಗಳಿಂದ ನೀವು ದಾನ ಕೊಡೋ ಮುಂಚೆ ಏನಂತ, ಈ ಎಲ್ಲ ಅಪೂಪಗಳು ಚಂದ್ರನ ಥರ ತಂಪಾಗಿ ಸುಖವನ್ನು ನೀಡಲಿ. ಯಾರಿಗೆ? ಕೊಟ್ಟವ್ರಿಗೂ ಹೌದು, ಇಸ್ಕೊಂಡವ್ರಿಗೂ ಹೌದು. ಇಂಥ ಅಪೂಪಗಳನ್ನು ನಾನು ಶ್ರದ್ಧೆಯಿಂದ ಭಕ್ತಿಯಿಂದ ಮಡಿಮಡಿಯಾಗಿ ನಿರ್ಮಾಣವನ್ನು ಮಾಡಿದ್ದೀನಿ. ಹಾಗಾದರೆ ಇದು ಬಹಳ ಮುಖ್ಯ. ಜೊತೆಗೆ ಈ ಎಲ್ಲ ಅಪೂಪಗಳಿಂದ ಎಲ್ಲ ದೇವತೆಗಳು ತೃಪ್ತಿಯನ್ನು ಪಡಲಿ, ನನಗೆ ಮಂಗಳವನ್ನು ಉಂಟು ಮಾಡಲಿ. ಈ ಅಪೂಪವನ್ನು ದಾನ ಮಾಡೋದ್ರಿಂದ ನನ್ನ ಎಲ್ಲ ಪಾಪಗಳನ್ನು ಈ ಬ್ರಾಹ್ಮಣನ ಒಳಗಡೆ ಇರುವಂತಹ ಸೂರ್ಯ ನಾರಾಯಣ ನನಗೆ ಅನುಗ್ರಹಿಸಲಿ. ಯಾಕೆಂದರೆ ಅಪೂಪ ದಾನ ಮಾಡಬೇಕಾದ್ರೆ ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರಿ, ಅದು ಮನೆ ಆಗಲಿ ದೇವಸ್ಥಾನ ಆಗಲಿ, ಅದು ಆವಾಗ ಕುರುಕ್ಷೇತ್ರಕ್ಕೆ ಸಮಾನ. ನೀವು ಯಾವ ಕಾಲದಲ್ಲಿ ಕೊಡ್ತೀರಿ ಅದು ಪರ್ವಕಾಲನೇ. ಯಾಕೆ? ಅಧಿಕ ಮಾಸದಲ್ಲಿ ಪ್ರತಿ ದಿವಸನೂ ಪರ್ವಕಾಲ. ಯಾವ ಬ್ರಾಹ್ಮಣ ಮುಂದೆ ಬಂದಿರ್ತಾನೆ ಸಾಕ್ಷಾತ್ ದೇವರೇ ಅವನ ಒಳಗಡೆ ನಿಂತಿರ್ತಾನೆ. ಹಾಗೆ ಈ ದಾನ ಅದು ಭೂಮಿ ಸಮಾನ ದಾನ. ಇಂಥ ದಾನವನ್ನು ಪುರುಷೋತ್ತಮ ನಾನು ಇವರಿಗೆ ಕೊಡ್ತಾ ಇದ್ದೀನಿ, ಅನುಗ್ರಹಿಸು. ಅಷ್ಟೇ ಅಲ್ಲ, ನನ್ನ ಎಲ್ಲ ಮಲಗಳ ಶುದ್ಧಿಗೋಸ್ಕರ, ಮಲ ಅಂದರೆ ನಾವು ಮಾಡಿದ ಪಾಪ ಕಶ್ಮಲಗಳು, ಅವುಗಳ ಶುದ್ಧಿಗೋಸ್ಕರ, ಹಾಗೆ ಎಲ್ಲ ಪಾಪಗಳನ್ನು ಕಳ್ಕೊಳ್ಳಿಕ್ಕೋಸ್ಕರ, ಪುತ್ರ ಪೌತ್ರ ಈ ಸಂತತಿಯೆಲ್ಲ ಅಭಿವೃದ್ಧಿಗೋಸ್ಕರ ಭಾಸ್ಕರ ಸೂರ್ಯನಾರಾಯಣ ನಿನಗೆ ದಾನವನ್ನು ಕೊಡ್ತೀನಿ. ನಾರಾಯಣ ನೀನೇ ಇಡೀ ಜಗತ್ತಿಗೆ ಕಾರಣ. ಆ ಸೂರ್ಯನ ಪ್ರತಿರೂಪದಲ್ಲಿ ನನಗೆ ಈ ಬ್ರಾಹ್ಮಣ ಸಿಕ್ಕಿದ್ದಾನೆ. ಈ ವ್ರತದಿಂದ ನನ್ನ ಸಂಪತ್ತುಗಳು ನನಗೆ ಮಕ್ಕಳಾಗುವಂಥ ಭಾಗ್ಯವನ್ನು ನೀನು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡಿ ಭಗವಂತನ ರೂಪವನ್ನು ಚಿಂತಿಸಬೇಕು. ಏನು? ಯಾರ ಕೈಯಲ್ಲಿ ಗದೆ ಚಕ್ರ ಶಂಖ ಎಲ್ಲ ಇದೆಯೋ, ಯಾರ ವಾಹನ ಗರುಡನೋ ಅಂಥ ಭಗವಂತ ನನಗೆ ಅನುಗ್ರಹವನ್ನು ಮಾಡಲಿ, ನನ್ನ ಮೇಲೆ ಸಂತೋಷಗೊಳ್ಳಿ. ಜೊತೆಗೆ ಯಾವ ಭಗವಂತ ಕಾಲರೂಪಿಯಾಗಿ ಒಂದೊಂದು ಕ್ಷಣಗಳಲ್ಲಿ ತಿಂಗಳು ಪಕ್ಷ ದಿನ ಗಂಟೆಗಳು ಪ್ರತಿಯೊಂದು ಅವನೇ, ಅಂಥ ಕಾಲರೂಪಿಯಾದ ಆ ಪರಮಾತ್ಮ ನನಗೆ ಈ ಕಾಲದಲ್ಲಿ ನೀಡಿದ ಈ ಅಪೂಪ ದಾನದಿಂದ ಸಂಪೂರ್ಣ ಅನುಗ್ರಹ ಮಾಡಲಿ ಅಂತ ಈ ಅಪೂಪ ದಾನವನ್ನು ಕೊಡೋ ಮುಂಚೆ ಈ ಮಂತ್ರಗಳನ್ನು ಅರ್ಥೈಸ್ಕೊಂಡು ನಾವು ದಾನ ಕೊಡಬೇಕು. ಇದಾದ ಮೇಲೆ ಆ ಬ್ರಾಹ್ಮಣೋತ್ತಮನಿಗೆ ದಾನವನ್ನು ಕೊಡ್ತಾ ಇದಂ ಸೋಪಸ್ಕರಂ ತ್ರಯಸ್ತ್ರಿಂಶದಪೂಪಂ ಸದಕ್ಷಿಣಾಕಂ ಅಂತ ಕೊಟ್ಟಿರ್ತಾರೆ. ಇದರರ್ಥ ಏನು ಹೇಳಬೇಕಾದ್ರೆ, ನಾನು ಈ ಅಪೂಪ ಜೊತೆಗೆ ದಕ್ಷಿಣೆ ಜೊತೆಗೆ ವಸ್ತ್ರ ಹೀಗೆ ಏನೇನು ಬೇಕೋ ತಾಂಬೂಲ ಸಹಿತವಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣನ ಒಳಗಡೆ ಇರುವಂಥ ಆ ಪುರುಷೋತ್ತಮನ ಪ್ರೀತಿಯನ್ನು ನಾನು ಬಯಸ್ತಾ ತುಭ್ಯಮಹಂ ಸಂಪ್ರದದೆ ನ ಮಮ ನಿನಗೆ ಕೊಡ್ತಾ ಇದ್ದೀನಿ, ಇದು ನಂದಲ್ಲ, ಇನ್ನು ಮುಂದೆ ನಿನಗೆ ಸೇರಿದ್ದು ಅಂತ ಆ ಬ್ರಾಹ್ಮಣೋತ್ತಮನ ಒಳಗಡೆ ಇರುವಂಥ ವಾಯುದೇವರ ಒಳಗಡೆ ಇರೋ ಭಗವಂತನಿಗೆ ಸಮರ್ಪಣೆಯನ್ನು ಮಾಡು. ಇಷ್ಟಾದ ಮೇಲೆ ಪ್ರಾರ್ಥನೆಯನ್ನು ಮಾಡೋದಿದೆ. ಆ ಪ್ರಾರ್ಥನಾ ಪದ್ಯಗಳಲ್ಲಿ ಹಿಂದೆ ತಿಳಿಸಿದಂತೆ ಇದರಿಂದ ನನಗೆ ಸಂಪತ್ತನ್ನು ನೀಡು, ಅನುಗ್ರಹಿಸು, ನಿನ್ನ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಕೊನೆಗೆ ಕೃಷ್ಣಾರ್ಪಣವನ್ನು ಮಾಡಬೇಕು. ಆಗ ಮತ್ತೆ ಉದ್ಧರಣೆಯಿಂದ ನೀರನ್ನು ತಗೊಂಡು ಯಥಾ ಅರ್ಘ್ಯ ಪಾತ್ರಕ್ಕೆ ಬಿಡಬೇಕು. ದಂಪತಿಗಳು ಸಹಿತವಾಗಿ ಬಂದಿರ್ತೀರಿ, ದಾನವನ್ನು ಕೊಡ್ತೀರಿ, ಮಂತ್ರಾಕ್ಷತೆ ಕಾಳನ್ನು ಗಂಡಸರು ತಗೊಂಡಿರ್ತಾರೆ, ಉದ್ಧರಣೆಯಿಂದ ನೀರನ್ನು ಹೆಂಗಸರು ಹಾಕ್ತಾರೆ, ಅರ್ಘ್ಯ ಪಾತ್ರೆಗೆ ಬಿಡೋದು. ಬಿಡಬೇಕಾದ್ರೆ ಈ 33 ಅಪೂಪ ದಾನದಿಂದ
ಭಾರತೀಯ ರಮಣ ಮುಖ್ಯ ಪ್ರಾಣನ ಒಳಗಡೆ ಇರುವಂಥ ಆ ಶ್ರೀ ಪುರುಷೋತ್ತಮ ಪ್ರೀತನಾಗಲಿ, ಪ್ರೀತಿಗೊಂಡು ನನಗೆ ನನ್ನ ಕುಟುಂಬಕ್ಕೆ ವರವನ್ನು ನೀಡಲಿ ಅಂತ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಮಾಡಿ, ಈ ಲೋಪದೋಷಗಳೇನಾರಾಗಿದ್ದರೆ ಈ ದಾನದಲ್ಲಿ ಅದನ್ನೆಲ್ಲ ಭಗವಂತ ಮನ್ನಿಸಲಿ ಅಂತ ಅಚ್ಯುತಾನಂತ ಗೋವಿಂದರ ಸ್ಮರಣೆಯನ್ನು ಮಾಡಿ ಸಮಾಪ್ತಿಯನ್ನು ಮಾಡಬೇಕು. ಇದು ಅಪೂಪ ದಾನದ ಸಂಪೂರ್ಣವಾದ ಕ್ರಮ. ಇದೆಲ್ಲವನ್ನು ತಪ್ಪದೆ ಅಧಿಕ ಮಾಸದಲ್ಲಿ ಅನುಷ್ಠಾನ ಮಾಡಿ ಆ ಶ್ರೀ ಪುರುಷೋತ್ತಮನ ವಿಶೇಷ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ವಿಶೇಷವಾಗಿ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಈ ಅಧಿಕ ಮಾಸದಲ್ಲಿ ಹೆಚ್ಚೆಚ್ಚು ಪುಣ್ಯವನ್ನು ನೀಡಿ, ಹೆಚ್ಚೆಚ್ಚು ಭಗವಂತ ಸಂಪತ್ತನ್ನು ನೀಡಲಿ, ಯಾರ್ಯಾರಿಗೇನು ಕಷ್ಟ ಇದೆಯೋ ಅದೆಲ್ಲವನ್ನು ನಿವಾರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.